ನಾವು ಮೊದಲಿಗೆ ಹಾಗೆ ಮಾಡಬೇಕು. ಯೋಚನೆ ಬಿಸಿ ಇರುವಾಗಲೇ ಅದು ಅಸ್ತಿತ್ವಕ್ಕೆ ಬರಬೇಕು. ದೊಡ್ಡ ಹಂಚಿಕೆಗಳು ಇರುವಾಗ ಮೋಹಕತೆ ಸಣ್ಣ ಹಂಚಿಕೆಗಳಿಗೆ ಬರುವುದಿಲ್ಲ. ನಮ್ಮ ಕಲ್ಪನೆ ಎಷ್ಟು ದೊಡ್ಡದಾಗುತ್ತದೆಯೋ ಅಷ್ಟು ಹೆಚ್ಚಿಗೆ ಸಹಾಯ ಬರುತ್ತದೆ. ನೋಡಿ, ಅಮೆರಿಕದವರ ವಿಚಾರಗಳನ್ನು, ಅವರಂತೆ ದೊಡ್ಡ ಅಭಿಲಾಷೆಗಳನ್ನು ನಾವು ಇರಿಸಿಕೊಳ್ಳಬೇಕು. ಆಗ ಪ್ರಯತ್ನ ಮಾಡುವಾಗಲೂ ಹೆಚ್ಚಿನ ಉತ್ಸಾಹವಿದೆ. ಸರಿ, ಈಗ ನೀವು ಯಾವ ತೆರನಲ್ಲಿ ಮುಂದುವರಿಯುವವರು? ನೀವು ನನ್ನ ಮಾತಿನಲ್ಲಿ ಪೂರ್ಣ ವಿಶ್ವಾಸ ಇರಿಸಿ. ನಾನು ನನ್ನ ಬಿಡುವನ್ನು ಉಪಯೋಗಿಸಿ ಒಳ್ಳೆಯ ಪಾಯ ಹಾಕಿಕೊಡ್ತೇನೆ. ನೀವು ಒಪ್ಪಿದರೆ ಮುಂದಿನ ವಾರ ಕೆಲವು ಸ್ನೇಹಿತರನ್ನು ಕರೆಯಿಸುತ್ತೇನೆ. ಅವರನ್ನು ಉಪಹಾರಕ್ಕೆ ಮನೆಗೆ ಕರೆದು ನಿಮಗೆ ಪರಿಚಯ ಮಾಡಿಸಿಕೊಡುತ್ತೇನೆ. ನೀವು ಈ ಹಂಚಿಕೆಯನ್ನು ಅವರ ಮುಂದೆ ಇರಿಸಿ. ಅನಂತರ ಕೆಲಸವನ್ನು ನನಗೆ ಬಿಡಿ. ಕುಳಿತಲ್ಲಿಯೇ 25,000 ರೂಪಾಯಿ ಕೂಡಿಸುವ ಧೈರ್ಯ ನನಗಿದೆ. ನನಗೆ 1 ವಾರ ಅವಕಾಶ ಕೊಡಿ. ನಾನು ಚೆನ್ನಾಗಿ ವಿಚಾರ ಮಾಡಿ ಮುಂದಿನ ವಾರ ಭೇಟಿಯಾಗುತ್ತೇನೆ. 1 ವಾರ ಬೇಕೇ? ನಿಮ್ಮ ಹಂಚಿಕೆ ಸಿದ್ಧವಾಗಿದೆ. ಒಮ್ಮೆಗೆ ಕೆಲಸ ತೊಡಗಬಹುದಲ್ಲ? ಆದರೂ ಅವಸರ ಮಾಡಲಾರೆ. ಈ ವಿಷಯ ನನ್ನ ಒಬ್ಬಿಬ್ಬರು ಆತ್ಮೀಯರೊಡನೆ ಮಾತನಾಡಬೇಕು. ಅವರೀಗ ಊರಲ್ಲಿಲ್ಲ. ಅವರು ಬರುತ್ತಲೇ ಅವರನ್ನು ಜೊತೆಗೆ ಕರೆದುಕೊಂಡು ಬರುತ್ತೇನೆ. ಇದು ನನ್ನ ಒಬ್ಬನಿಂದ ಆಗುವ ಕೆಲಸವಲ್ಲವೆಂದು ನನಗೆ ಗೊತ್ತಿದೆ. ಯಾರದು? ಇಂಥ ವಿಷಯದಲ್ಲಿ ಉಮೇದವಿರುವ ಜನರಿಲ್ಲವೆಂದಲ್ಲ. ಆದರೆ ಇದಕ್ಕೆ ಮಾತಿನ ಉಮೇದು ಪ್ರಯೋಜನವಿಲ್ಲ. ಎಲ್ಲವೂ ಹಣದಿಂದಲೇ ನಡೆಯಬೇಕಾದ ಕೆಲಸ. ಅಂತೂ ಯಾವ ಬಗೆಯಿಂದ ಪ್ರೇರಿಸಿದರೂ ರಾಧಾಕೃಷ್ಣ ಅವರಿಗೆ ಅಲ್ಲೇನೇ ಮಾತು ಕೊಡಲಿಲ್ಲ. ಹಾಗೆ ಮಾಡುವುದು ತಪ್ಪೆಂದು ಅವನಿಗೆ ಕಂಡಿತು. ಡಾಕ್ಟರ್ ನಂದಾರವರು ಅಷ್ಟೆಲ್ಲ ಮಾತನಾಡಿದರೂ, ಮಾತಿನ ಕಾಲಂಶ ನಡೆಯಿಸಿಕೊಟ್ಟರೂ ಅವನಿಗೆ ಸಂತೋಷವೇ. ಪಾರಮಾರ್ಥವನ್ನು ಲೌಕಿಕದಂತೆ ನಡೆಯಿಸುವ ಚಾಕಚಕ್ಯತೆ ಅವರಿಗೆ ಇರುವುದನ್ನು ಬಲ್ಲ. ಆದರೂ ಅವರನ್ನು ಪೂರ್ಣ ನಂಬಲಾರ. ಅಂದಿನ ಸ್ಥಿತಿಯಲ್ಲಿ ನಿರಾಕರಿಸಲಾರ. ಸಹಾಯಕ್ಕೆ ಮುಂದಾಗಿ ಬಂದ ವ್ಯಕ್ತಿಯನ್ನು ಬೇಡವೆಂದು ಓಡಿಸುವುದು ಮೂರ್ಖತನ. ಆದರೆ ಪ್ರಭುದೇವನಿಗೆ ಕೊಟ್ಟ ವಚನವನ್ನು ಮುರಿಯಲಿಕ್ಕೆ ಬಂದೀತೆ. ಆತನ ಮಾತಿನಲ್ಲಿ ಪೂರ ವಿಶ್ವಾಸವೆಂದಲ್ಲ. ಆದರೂ ಮಾತು ಸಂದಿದೆ. ನಾಳೆಯೇ ಆತನು ಬರುತ್ತಾನೆ, ಅಥವಾ 1-2 ದಿನ ವಿಳಂಬವಾದೀತು. ಅಷ್ಟರಲ್ಲಿ ಆತುರಗೊಂಡು ಕೊಟ್ಟ ವಚನ ಮುರಿಯಬಾರದಲ್ಲ. ನಂದಾರವರು ಕತ್ತಲೆಯಾಗುವ ತನಕ ಅಲ್ಲಿದ್ದರು. ತಿರುಗಿ ಹೇಳಿದ್ದನ್ನೇ ಹೇಳಿದರು. ತನ್ನಿಂದ ನಿಮ್ಮ ಕನಸು ನನಸು ಆಗುತ್ತದೆ ಎಂದು ಆಸೆ ಹುಟ್ಟಿಸಿದರು. ನಾಳೆನೇ ಗೋಶಾಲೆಯನ್ನು ಲಿಮಿಟೆಡ್ ಸಂಸ್ಥೆಯನ್ನಾಗಿ ಮಾಡಲು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ತಯಾರಿಸುತ್ತೇನೆ ಎಂದು ಹೇಳಿದರು. ಮುಂದಿನ ಆದಿತ್ಯವಾರ ಖಂಡಿತ ಮನೆಗೆ ಬಂದು ಹೋಗಿ ಎಂಬ ಆಮಂತ್ರಣವನ್ನು ಇತ್ತರು. ಹೊರಡುತ್ತಾ, ಮಧ್ಯಾಹ್ನ ಸರಿ 2 ಗಂಟೆಗೆ ಕಾರು ಕಳುಹಿಸುತ್ತೇನೆ. ನೀವು ಮಳೆಯಲ್ಲಿ ನೆನೆದು ಬರುವುದು ಬೇಡ ಎಂದು ಹೇಳಿ ಹೋದರು. ತನ್ನನ್ನು ತಾನಾಗಿ ದೂರ ಮಾಡಿದ ನಂದರು ತಿರುಗಿ ತಾವೇ ಮೇಲೆ ಬಿದ್ದು ಮಾತನಾಡಿಸುತ್ತಿರುವುದನ್ನು ಕಂಡು ಅವನಿಗೆ ವಿಸ್ಮಯವಾಯಿತು. ಶ್ಯಾಮ ಇದನ್ನೆಲ್ಲ ಕಂಡು, ಅಣ್ಣ, ಅವರಿಗೆ ಬಹಳ ಉಮೇದು ಇರುವ ಹಾಗಿದೆ. ಅಲ್ಲದೆ ಊರಲ್ಲಿ ಅವರ ಮಾತು ನಡೆಯುತ್ತೆ. ಚಳವಳದ ಸಮಯದಲ್ಲಿ ಜನರು ಅವರನ್ನು ಬಹಳವಾಗಿ ದೂರಿದ್ದರೂ ಅವರು ಇಷ್ಟೆಲ್ಲ ಕೆಲಸ ಮಾಡಿರುವುದನ್ನು ಕಂಡಾಗ ಜನರ ಮಾತು ಸುಮ್ಮನೆ ಎಂದೆನಿಸುತ್ತದೆ ಎಂದನು. ರಾಧಾಕೃಷ್ಣನ ಮನಸ್ಸು ಅವರೆದುರಿಗೆ ಮಾತನಾಡುತ್ತಾ ಕುಳಿತಿರುವಾಗಲೇ ಅಂತರ್ಮುಖಿಯಾಗಿತ್ತು. ತನ್ನ ಹಿಂದಿನ ಅನುಭವದಿಂದ ಬಲು ಮಾತುಗಾರರಾದವರನ್ನು ನಂಬಲು ಆತ ಹಿಂಜರಿಯುತ್ತಿದ್ದ. ಆದರೆ ಸಾರ್ವಜನಿಕ ಜೀವನದಲ್ಲಿ ಜನರ ಒಡನಾಟವಿಲ್ಲದೆ ಬದುಕಲು ಸಾಧ್ಯವೇ? ನಂದರನ್ನು ಒಮ್ಮೆಗೆ ನಂಬಲೇ ಎಂಬ ವಿಚಾರಕ್ಕೆ ಗುರಿಯಾಗಿದ್ದಾನೆ. ಇನ್ನೊಮ್ಮೆ ಪ್ರಭುದೇವ ಬರಲಿ ಎಂದು ಯೋಚಿಸುತ್ತಾನೆ. ಮಾತುಗಾರಿಕೆಯಲ್ಲಿ ಇಬ್ಬರೂ ಸರಿಸಮನು. ಅಭಯವಿಯುವುದರಲ್ಲಿ ಇಬ್ಬರೂ ಪ್ರತಿಸ್ಪರ್ಧಿಗಳು. ಒಂದು ರೀತಿಯಿಂದ ನಂದರು ಕಾರ್ಯಸಾಧಕರು. ಈತ ಮಾತ್ರ ಶುದ್ಧ ಟಾಕಿ. ಈಗ ಅವನು ಬರುವ ತನಕ ಕಾದಿರಬೇಕು. ಅವರಿಬ್ಬರನ್ನು ಸೇರಿಸಿಯೇ ಯೋಚನೆ ಮಾಡಿದರೇನು? 10 ಜನರನ್ನು ಸೇರಿಸಬೇಕು. ಸಹಾಯ ಹೆಚ್ಚಾಗಿ ಕೆಲಸ ಕೆಡುವಂತಿದೆಯೇ? ಆತನಿಗೆ ಊಟ ಮಾಡಲು ಕುಳಿತಾಗಲೂ ಅದೇ ಯೋಚನೆ. ಊಟ ಮಾಡಿದ ಮೇಲೆಯೂ ಅದೇನೇ ತಲೆಯಲ್ಲಿ.
ಚಂದ್ರ ಸಮೀಪಕ್ಕೆ ಬಂದು, ಅಪ್ಪ, ಒಂದು ಚಂದದ ಕಥೆಯನ್ನು ಹೇಳು, ನಿನಗೆ ಚಂದ ಕತೆ ಬರುತ್ತೆಯಂತೆ ಎಂದು ಕೇಳುತ್ತಲೇ ಇದ್ದಾನೆ. ಮಗುವಿನ ಪೀಡನೆಯನ್ನು ಮರೆತು ಮನಸ್ಸು ವಿಚಾರಮಗ್ನವಾಗಿದೆ. ಸತ್ಯ ಅದನ್ನು ಕಂಡು, ಚಂದ್ರ, ಮಾತನಾಡಿಸುವುದು ಕಾಣುವುದಿಲ್ಲವೇ? ಎಂಥ ಭಾರಿ ಯೋಚನೆಯಲ್ಲಿದ್ದೀರಿ ನೀವು ಎಂದಳು. ಎಂದು ಧ್ಯಾನ ಭಗ್ನವನಾದನು ಆತ. ಶ್ಯಾಮ ಎದುರಿಗೆ ಇದ್ದ. ಇದೆಲ್ಲವನ್ನೂ ನೋಡುತ್ತಿದ್ದ. ಅಣ್ಣನ ತಲೆಯಲ್ಲಿ ಯಾವುದೋ ಹೆದ್ದುಂಬಿ ಓಡುತ್ತಲಿದೆ ಎಂದು ಆತನ ಯೋಚನೆ. ಅಮ್ಮ, ಡಾಕ್ಟರರು ಬಂದು ಹೋದ ಮೇಲೆ ಏನೋ ಯೋಚನೆ ಹತ್ತಿದೆ ಅವರಿಗೆ ಎಂದನು. ಈಗ ಬಂದವರು ಡಾಕ್ಟರರೇ? ಯಾಕೆ ಬಂದರು? ನಂದ ಅಂದರೆ ಅವರೇ? ಅವರೇನೋ ಅದು ಈಗ ನೆನಪಾಯಿತು. ನಮ್ಮ ಮಗು ಸತ್ತದ್ದು ಅವರ ಆಸ್ಪತ್ರೆಯಲ್ಲಿ ಅಲ್ವೇ? ಏನು ಬಂದರು ಅವರು? ಅವರು ಮಾತನಾಡುವುದನ್ನು ಕಂಡರೆ ವರ್ಷದ ಮಾತನ್ನೆಲ್ಲ ದಿವಸದೊಳಗೆ ಮುಗಿಸುವವರ ಹಾಗೆ ಕಂಡಿತು. ಕೇಳಿದಿರಾ ಸತ್ಯಮ್ಮನ ಮಾತನ್ನು? ಅಮ್ಮ, ಮಾತಿನಲ್ಲಿ ಪ್ರಭುದೇವರು ಅವರು ಒಂದೇ ಜಾತಿಯವರು. ಈಗ ಸಂಪೂರ್ಣ ಎಚ್ಚರದಿಂದ ರಾಧಾಕೃಷ್ಣ ಮಾತನಾಡಿದನು. ಇಲ್ಲ ಶ್ಯಾಮ, ಇವರು ತೀರಾ ಹಳೆಯ ಗುರುತಿನವರು. ಹೈಸ್ಕೂಲಿನಲ್ಲಿ ನನ್ನ ಶಾಲೆಯಲ್ಲಿಯೇ ಓದಿದವರು. ಅಸಹಕಾರ ಚಳವಳಿಯಲ್ಲಿ ನಾವು ಸ್ವಲ್ಪ ದಿನ ಜತೆಗೂ ಇದ್ದೆವು. ಆಗ ಎಂದೂ ಇಷ್ಟು ಮಾತನಾಡಿದವರಲ್ಲ. ಈ ಸಾರಿ ಮಾತ್ರ ಅವರ ಕೈಯಿಂದ ಒಮ್ಮೆ ತಪ್ಪಿದರೆ ಸಾಕು ಎನ್ನುವಂತಾಯಿತು. ಇಲ್ಲ, ಅವರು ಹೇಳಿದುದರಲ್ಲಿ ತಪ್ಪೇನಿದೆ? ಅವರಂಥವರಿಂದ ಸಹಾಯ ಸಿಕ್ಕಿದರೆ ಒಳ್ಳೆಯದೇ ಅಲ್ಲವೇ? ಯಾಕೆ ನೀವೊಬ್ಬರೇ ದಣಿದು ತಲೆಯನ್ನು ಕೆಡಿಸಿಕೊಳ್ಳಬೇಕು ಎಂದನು ಶ್ಯಾಮ. ಹಾಗಲ್ಲ ಶ್ಯಾಮ, ಪ್ರಭುದೇವನೊಡನೆಯೂ ಮಾತನಾಡಿಲ್ಲವೇ ನಾವು? ಪ್ರಭುದೇವರೊಡನೆ ಮಾತನಾಡಿದರೇನು? ಇವರಿಗೆ ಇರುವಷ್ಟು ಜನ, ಧನ, ಬಲ ಅವರಿಗೆ ಇಲ್ಲ. ಅವರು ಹೆಚ್ಚೆಂದರೆ ಪತ್ರಿಕೆಗಳಲ್ಲಿ ನಿಮ್ಮ ವಿಷಯ ಬರೆದು ಹೊಗಳಿ ಪ್ರಚಾರ ಮಾಡಬಹುದು. ಅದರಿಂದ ಏನಾದರೂ ಕಾಸು ಹುಟ್ಟೀತೆ? ಹಾಗೆ ಹೇಳಬಾರದು. ನಾವು ಯಾರನ್ನಾದರೂ ಒಮ್ಮೆಗೆ ತಿಳಿಯುವುದಕ್ಕೆ ಉಂಟೆ? ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿ. ಏನೋ ಒಂದು ಯೋಚನೆ ಅವನಿಗೆ ಕಾಣಿಸಿರಬೇಕು. ಅದರಿಂದ ಅಷ್ಟು ಧೈರ್ಯ ತಾಳಿದ್ದಾನೆ. ಅದಕ್ಕಾಗಿ ಪ್ರವಾಸ ಕೈಗೊಂಡಿದ್ದಾನೆ. ಆಗಲಿ ಹೋಗಲಿ, ಆತ ಪ್ರಯತ್ನ ಮಾಡುತ್ತಿರುವುದು ನಿಜವಷ್ಟೇ. ಹೋಗಿ ಏನಾಯಿತೋ? ಇಲ್ಲಿಗೆ ಒಂದೇ ಒಂದು ಕಾಗದವನ್ನಾದರೂ ಬರೆಯಬೇಡವೇ? ನಾನು ನಿನಗೆ ಹೇಳಲಿಲ್ವೇ? ಆತ ನಾಳೆಯೇ ಬರುತ್ತಾನಂತೆ. ಅವನಿಂದ ತಂತಿ ಬಂದಿದೆ. ಬಹಳ ಕಾಯಬೇಕಿಲ್ಲ. ಅವನ ಹತ್ತಿರ ಮಾತನಾಡದೆ ಮೊದಲು ಇವರ ಹತ್ತಿರ ಮಾತನಾಡುವ ಧೈರ್ಯ ನನಗಿಲ್ಲ. ಇಬ್ಬರು ಸೇರಿ ಒಟ್ಟಾಗಿ ಕೆಲಸ ಮಾಡಿದ್ದರೆ ಚೆನ್ನಾಗಿತ್ತು. ಯಾರು? ಪ್ರಭುದೇವ ಮತ್ತು ನಂದರೇ? ಅವರಿಗೆ ಇವರ ಹೆಸರನ್ನು ಕೇಳಿದರೆ ಆಗುವುದಿಲ್ಲ. ಮೊದಲು ಅವರು ಹಾಗಿರಲಿಲ್ಲ. ಇಬ್ಬರೂ ಅಶ್ವಿನಿ ದೇವತೆಗಳ ಹಾಗೆ ತಿರುಗುತ್ತಿದ್ದರು. ಏನಾಯಿತೋ ಅವರವರೊಳಗೆ. ನಂದರ ಹೆಸರನ್ನು ಕೇಳಿದರೆ ಈಗ ಬೈಯುತ್ತಾರೆ. ಹೌದೌದು, ತನ್ನ ಪತ್ರಿಕೆಯಲ್ಲಿ ಇವರಿಗೆ ಆತ ಮಂಗಳಾರತಿ ಮಾಡದಿರುವುದೇ ಪುಣ್ಯ. ಪ್ರಭುದೇವನಿಗೆ ಸಿಟ್ಟು ಬಂತೆಂದರೆ ತಡವೇ ಇಲ್ಲ. ಬಾಯಿ ತುಂಬ ಬೈದು ಬರೆದು ಬಿಡುತ್ತಾನೆ. ಅದರಿಂದಲೇ ವ್ಯವಹಾರ ಕಠಿಣ. ಆದರೂ ಒಂದೊಂದು ಬಾರಿ ಒಬ್ಬೊಬ್ಬರನ್ನು ನಂಬಿಯೇ ಪರೀಕ್ಷಿಸಬೇಕಾಗುತ್ತದೆ. ಮೊದಲಿಗೆ ಏನನ್ನು ತೀರ್ಮಾನಿಸಬಾರದು ಎಂದನು ರಾಧಾಕೃಷ್ಣ. ಹೌದು ಎಂದಳು ಸತ್ಯ. ದೇವರು ನಿಮಗೆ ಆಯುಷ್ಯ ದೊಡ್ಡದು ಕೊಟ್ಟಿದ್ದಾನೆ. ಒಬ್ಬೊಬ್ಬರನ್ನು ನಂಬಿ ಮೋಸ ಹೋಗುವುದರಲ್ಲಿಯೇ ಅದನ್ನು ಕಳೆಯುತ್ತಾ ಬಂದರಾಯಿತು. ಈ ತನಕ ನಂಬಿದ ದೇವರುಗಳು ಕಡಿಮೆಯೇ? ಇನ್ನೂ 4 ಹೊಸಬರನ್ನು ಹುಡುಕಿದರಾಯಿತು. ರಾಧಾಕೃಷ್ಣನಿಗೆ ಏಕೋ ನಗು ಬಂದಿತು. ಹಾಗಿದ್ದರೆ ನೀನು ನನ್ನನ್ನು ನಂಬುತ್ತೀಯಾಕೆ? ಪ್ರಪಂಚವೆಲ್ಲ ಮೋಸ ಕೊಡುತ್ತದೆ ಎಂದು ಖಂಡಿತ ತೀರ್ಮಾನಿಸಿಬಿಡುವ. ಆ ಲೆಕ್ಕದಲ್ಲಿ ಈ ಶ್ಯಾಮ ನಮ್ಮನ್ನು ನಂಬಿದ್ದು ಸಹ ತಪ್ಪೇ. ಶ್ಯಾಮ ನಿಮ್ಮನ್ನು ನಂಬಿದುದಕ್ಕೂ ಇದಕ್ಕೂ ವ್ಯತ್ಯಾಸವಿಲ್ವೇ? ಶ್ಯಾಮನಂತೆ ಇವರೇನು? ಇವರ ಬರೀ ಮಾತುಗಳಿಗೆ ಮರಳಾಗಿಯೇ ನಂಬಬೇಕು. ನಿನ್ನ ಪಾಲಿಗೆ ಮೊದಲು ನಾನು ಹಾಗೆಯೇ ಇದ್ದೆ ಇಲ್ಲವೇ? ಇಷ್ಟೂ ಇಲ್ಲ. ಗುರುತಾದ ಮೇಲೆಯೇ ನಿನ್ನ ಮಾತಿನ ಪ್ರಾರಂಭ. ನನಗೇನು? ನಾವು ಹೆಂಗಸರು ಹೇಳಿದ ಮಾತನ್ನು ನೀವು ಕೇಳ್ತೀರಾ? ಇಲ್ಲ, ಈಗಲೇ ಕೇಳುತ್ತೇನೆ. ಏನು ಮಾಡಬೇಕೆಂದು ಹೇಳಿಬಿಡು. ಅದನ್ನು ನಾನು ಹೇಗೆ ಹೇಳಲಿ?
ನಿನ್ನದು ಬರಿಯ ಆಕ್ಷೇಪಣೆ ಮಾತ್ರ ಎಂದು ಕಾಣುತ್ತದೆ. ತಂತಿಗೆ ಸಮವಾಗಿ ಆ ಶುಕ್ರವಾರವೇ ಪ್ರಭುದೇವನ ಆಗಮನವಾಯಿತು. ರಾಧಾಕೃಷ್ಣ ಶ್ಯಾಮನನ್ನು ಕೂಡಿಕೊಂಡು ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದ. ಛಾಪಾಖಾನೆಯ ಮಿತ್ರ ಸಾಣೇಕಲ್ನೂ ಅಂದಿನ ಸ್ವಾಗತಕ್ಕೆ ಬಂದಿದ್ದ. ರೈಲು ಬರುತ್ತಲೇ ಪ್ರಭುವು ಸೆಕೆಂಡ್ ಕ್ಲಾಸ್ ಕೊಠಡಿಯಿಂದಲೇ ಇಳಿದ. ಇವರು ತಮ್ಮ ಗೆಳೆಯ 3ನೇ ತರಗತಿಯಲ್ಲಿ ತಮ್ಮಂತೆ ಬಡಪಾಯಿಯ ಹಾಗೆ ಪ್ರವಾಸ ಮಾಡಿಯಾನು ಎಂದು ಆಚೀಚೆ ಜನಸಂದಣಿಯಲ್ಲಿ ಹುಡುಕಾಡುತ್ತಿದ್ದರು. ಕೊನೆಗೆ ಬಂಡಿಯಿಂದ ಇಳಿದ ಪ್ರಭುದೇವನೇ ಅವರನ್ನು ಗುರುತಿಸಿ ಕರೆಯಬೇಕಾಯಿತು. ಹೊಸ ಹೋಲ್ಡಾಲ್, ಹೊಸ ಸೂಟ್ ಕೇಸುಗಳನ್ನು ಇಳಿಸಿ ಮಡಿಕೆಗಳಷ್ಟು ಕುಂದದ ಅರಿವೆಗಳನ್ನು ತೊಟ್ಟು ಇಳಿದ ಆತ ಮೂವರನ್ನು ಹಸ್ತಲಾಘವದಿಂದ ಸ್ವೀಕರಿಸಿದನು. ಮೂವರು ಸ್ಟೇಷನ್ನಿನ ಹೊರಕ್ಕೆ ಬಂದರು. ಜಟ್ಕಾ ಬಂಡಿ ಬಂದು ನಿಂತಿತು. ಆತ ಬಂಡಿಯನ್ನೇರುತ್ತಾ, ಮಿಸ್ಟರ್ ರಾಧಾಕೃಷ್ಣ, ನಾಳೆ ನೀವು ಬರ್ತೀರಾ? ನಾನು ಬರಲೇ ನಿಮ್ಮ ಮನೆಗೆ ಎಂದು ಕೇಳಿದನು. ಹೋದ ಕೆಲಸವೇನಾಯಿತೆಂದು ಹೇಳಲೇ ಇಲ್ಲವಲ್ಲ? ಹೋದವನು ಯಾರೆಂದು ಗೊತ್ತಿಲ್ಲವೇ ಎಂದು ಪ್ರಭುದೇವ ನಕ್ಕ. ಈ ಹೊತ್ತೇ ನಿಮ್ಮಲ್ಲಿಗೆ ಬರ್ತಿದ್ದೆ, ತುಂಬ ಆಯಾಸವಾಗಿದೆ, ನಾಳೆ ಬರ್ತೇನೆ, ಮನೆಯಲ್ಲಿದ್ದು ಬಿಡಿ ಎಂದು ಹೇಳಿ ಹೊರಟು ಹೋದ. ಆತನ ಮಾತು ಮುಗುಳು ನಗೆಗಳಿಂದ ಇವರಿಗೆ ಹರ್ಷ ಉಂಟಾಯಿತಾದರೂ ಇನ್ನೂ 15-20 ತಾಸುಗಳ ತನಕ ನಿರೀಕ್ಷಣೆಯಲ್ಲಿ ಕುಳಿತಿರಬೇಕಾಯಿತು. ಆಗಲಿ, ಈ 2 ತಿಂಗಳು ಕಾದವನಿಗೆ ಇದು ಹೆಚ್ಚೇ ಎಂದು ತೋರಿ ತಮ್ಮ ತಮ್ಮ ಮನೆಗೆ ಹಿಂದಿರುಗಿದರು. ಇವರ ಬರವನ್ನು ಸತ್ಯ ಆತುರದಿಂದ ಕಾದಿದ್ದಳು. ಬರುತ್ತಲೇ, ಬಂದರೆ ಏನು ಹೇಳಿದರು ಎಂದರೆ, ನಾಳೆ ತಾವೇ ಇಲ್ಲಿಗೆ ಬಂದು ಹೇಳುತ್ತಾರಂತೆ ಎನ್ನಬೇಕಾಯಿತು. ಪಾಪ, ಆ ರಾತ್ರಿಯ ನಿದ್ದೆಯಲ್ಲಿ ಸಂಶಯ ಕಲ್ಲೋಲ ನಾಟಕವಾಯಿತು. ಬೆಳಗಾಗುತ್ತಲೇ ಮಳೆಯ ಪರವೇ ಇಲ್ಲದೆ ನಿತ್ಯದಂತೆ ಗೋಶಾಲೆಯನ್ನು ಸುತ್ತಾಡಿ ಬಂದ. ಮಳೆಗಾಲವಾಗಿದ್ದರೂ ಈ 8 ದಿನಗಳಿಂದ ತುಂತುರು ಮಳೆ ಉದುರುತ್ತಿತ್ತು. ಕೆಲಸ ಓಡಾಟಗಳಿಗೆ ತಡೆಯೂ ಇಲ್ಲ, ಬೇಸರವೂ ಇಲ್ಲ. ಮರುದಿನ ಗೋಶಾಲೆಯ ಮುಂದೆ ನಿಂತು ಆಳುಗಳಿಗೆ ಏನೋ ಕೆಲಸ ಹೇಳುತ್ತಿದ್ದಾಗ ಮೇಲಿನ ಗುಡ್ಡದಿಂದ ಮೋಟರಿನ ಧ್ವನಿ ಕೇಳಿಸಿತು. ರಾಧಾಕೃಷ್ಣನಿಗೆ ದಿಗಿಲು ಬಿತ್ತು. ಇದು ನಮ್ಮ ನಂದರ ಸವಾರಿ, ಯಾಕೆ ಬಂದರು ಇಷ್ಟು ಬೇಗ? ಮುಂದಿನ ಆದಿತ್ಯವಾರ ಹೇಳಿ ಕಳಿಸುತ್ತೇನೆ ಅಂದಿದ್ದರು, ಈಗಲೇ ಏನು? ಪ್ರಭುದೇವನೊಡನೆ ನನಗಾದ ಸಂಧಾನ ಅವರಿಗೆ ತಿಳಿದಿರಬಹುದೇ? ಅವನು ಊರಿಗೆ ಬಂದ ವರ್ತಮಾನ ಇವರಿಗೆ ಸಿಕ್ಕಿರಬಹುದೇ? ಅವರೊಳಗೆ ಇಂಥ ಸ್ಪರ್ಧೆ ಯಾಕೆ? ಇದೊಂದು ಹಣ ತರುವ ವ್ಯವಹಾರವಾದರೆ ಈ ಆಸಕ್ತಿ ಸಹಜ. ಇದು ಹಣ ಕಳೆದುಕೊಳ್ಳುವ ಏರ್ಪಾಡು, ಅದಕ್ಕೆ ಏಕೆ ಪಂತ ಎಂದು ಯೋಚಿಸುತ್ತಿದ್ದಾಗ ಮೇಲಿಂದ ಅವತರಿಸಿದ ಆಸಾಮಿ ಡಾಕ್ಟರ್ ನಂದರಲ್ಲ, ಪ್ರಭುದೇವ ಎಂಬುದು ಸ್ಪಷ್ಟವಾಯಿತು. ಅಚ್ಚ ಬಿಳಿ ಉಡುಗೆ ಧರಿಸಿಕೊಂಡು ಬಾಡಿಗೆಯ ಮೋಟರಿನಲ್ಲಿ ಆತ ಬಂದು ಬಿಟ್ಟಿದ್ದಾನೆ. ರಾಧಾಕೃಷ್ಣ ಸ್ವಾಗತಿಸುತ್ತಾ, ಮೋಟಾರು ಹಾರ್ನ್ ಕೇಳಿ ನಂದರು ಬಂದರು ಎಂದು ತಿಳಿದೆ, ಅವರು ಬರುತ್ತಾರೆಯೇ ಇಲ್ಲಿಗೆ ಎಂದು ನುಡಿದ ಪ್ರಭುದೇವ ಅಸಮಾಧಾನದಿಂದ. ಮೊನ್ನೆ ಬಂದಿದ್ದರು, ಮೊನ್ನೆ ಅಲ್ಲ ನಿನ್ನೆ. ಅವರ ಬಾಯಿಂದ ಒಮ್ಮೆ ತಪ್ಪಿಸಿಕೊಳ್ಳುವುದಕ್ಕೆ ನಿಮ್ಮನ್ನೇ ಎದುರು ಕಾದಿದ್ದೆ. ಬಂದು 4 ತಾಸು ಕುಳಿತುಕೊಂಡು ಹಾಗೆ ಮಾಡುವ ಹೀಗೆ ಮಾಡುವ ಎಂದು ಹಠ ಹಿಡಿದರು. ನಾನು ಅವರಲ್ಲಿಗೆ ಬರಬೇಕೆಂದು ಆಮಂತ್ರಣವಾಗಿದೆ. ಮುಂದಿನ ಆದಿತ್ಯವಾರ ನಾನು ಹೋಗಬೇಕಾಗುತ್ತಿತ್ತು. ನೀವು ಬರುವ ತನಕ ನನಗೆ ಉಸಿರಿನಲ್ಲಿ ಉಸಿರಿರಲಿಲ್ಲ. ನಾನು ಕಳೆದ ವಾರವೇ ಬರಬೇಕಿತ್ತು. 1 ವಾರ ತಡವಾಯಿತು. ಅಷ್ಟು ಬಾರಿ ಸರ್ಕಿಟ್ ಮಾಡಿದೆ. ಪಂಜಾಬು, UP, ಬಿಹಾರ್ ಎಂದು ಉತ್ತರ ಹಿಂದೂಸ್ತಾನವನ್ನೆಲ್ಲ ಪುಡಿ ಮಾಡಿ ಬಂದೆ. ಅನಂತರ ಕಲ್ಕತ್ತಾ, ಮದರಾಸುಗಳು ಇದ್ದೇ ಇವೆಯಲ್ಲ, ಅದರಿಂದ ತಡವಾಯಿತು. ಅದಿರಲಿ, ಹೋದ ಕೆಲಸವೇನಾಯಿತು? ಯಾಕೆ ಅನುಮಾನ? ಗ್ರ್ಯಾಂಡ್ ಸಕ್ಸಸ್. ಹೋದವ ನಾನಲ್ವೇ? ಸುಮ್ಮನೆ ಊರು ನೋಡುವುದಕ್ಕೆ ಹೋದದಲ್ಲ. ಅಲ್ಲಿನ ಕೆಲವು ಸಮಾಜವಾದಿ ಗೆಳೆಯರು, ಕೆಲವು ಆರ್ಯ ಸಮಾಜದ ಮುಖಂಡರುಗಳ ಗುರುತು ನನಗಿದೆ. ಅವರನ್ನು ಕರೆದುಕೊಂಡು ಹಲವರನ್ನು ಕಂಡೆ. ಒಳ್ಳೆಯ ಭರವಸೆ ದೊರೆಯಿತು. ಇನ್ನು ದುಡ್ಡಿನ ಯೋಚನೆ ಇಲ್ಲದೆ ಕೆಲಸ ಮುಂದುವರಿಸಬಹುದು. ಕೆಲಸಕ್ಕಾಗಿ ನಮ್ಮೂರಿನ ಒಬ್ಬ ಮಹಾನುಭಾವನ ತಂಟೆಯೂ ಬೇಡ. ನಮ್ಮವರು ಸಹಾಯ ಮಾಡದೆ ಹೋದರೂ ಚಿಂತೆ ಇಲ್ಲ. ಕಲ್ಲು ಎಸೆಯದಿದ್ದರೆ ಸಾಕು. ಅವರೇನು ಕಲ್ಲು ಎಸೆಯುತ್ತಾರೆ? ಇದೇನು ವ್ಯಾಪಾರವೇ? ಅದಕ್ಕಿಂತ ಹೆಚ್ಚು ನಿಮಗೆ ತಿಳಿಯದು.
ಈ ಊರಿನ ಹಣೆಯ ಬರಹ. ಇಲ್ಲಿ ಪರೋಪಕಾರದಲ್ಲಿಯೇ ಪಂದ್ಯಾಟ. ಇನ್ನೊಬ್ಬ ಸಾರ್ವಜನಿಕ ಕೆಲಸ ಮಾಡಿದರೆ ಹೊಟ್ಟೆ ಉರಿ. ಡಾಕ್ಟರ್ ನಂದರು ಅದಕ್ಕೇನೆ ನಿಮ್ಮನ್ನು ಕಾಣಬಂದಿರಬೇಕು, ನಿಮ್ಮನ್ನು ತಮ್ಮ ಹಂಗಿನಲ್ಲಿ ಎಳೆದುಕೊಳ್ಳುವುದಕ್ಕೆ. ಕೊನೆಗೆ ಯಾವನಾದರೂ ದೊಡ್ಡ ಮನುಷ್ಯ ಬಂದಾಗ ಇದೆಲ್ಲ ಡಾಕ್ಟರ್ ನಂದರ ಪರೋಪಕಾರ ಸಾಮ್ರಾಜ್ಯ ಎಂದು ತೋರಿಸುವುದಕ್ಕೆ. ಅವರ ಮಾತಿನಲ್ಲಿ ಅಂಥ ಛಾಯೆ ಇತ್ತು ನಿಜ. ಆದರೆ ಕೆಲಸ ಆಗಬೇಕಾದುದು ಮುಖ್ಯವಾಗಿರುವಾಗ ತಮ್ಮ ಹೆಸರನ್ನು ಮೆರೆಸುತ್ತಾರೆ ಎಂದುಕೊಂಡರೆ ಆದೀತೆ? ಯಾಕೆ ಹಾಗಾಗಬೇಕು? ಯಾರಾದರೂ ದುಡಿಯುವುದು, ಅವರ ಶ್ರಮದ ಕಿರೀಟವನ್ನು ಬೇರೊಬ್ಬ ಬೊಜ್ಜು ಬೆಳೆಸಿದವನು ಧರಿಸಿಕೊಳ್ಳುವುದು ಹಾಗೇನು? ನೋಡಿ, ಒಂದು ಸಾರಿ ಈ ಡಾಕ್ಟರನ್ನು ಜುಟ್ಟು ಹಿಡಿದು ಕುಣಿಸಲಿಕ್ಕಿದ್ದೇನೆ. ಅವನ ಗುಟ್ಟನ್ನೆಲ್ಲ ಬಹಿರಂಗ ಮಾಡುತ್ತೇನೆ. ಅವರ ಮೇಲಿನ ದೂರನ್ನು ಬಿಟ್ಟು ಬಿಡಿ. ಅವರ ಪಾಡು ಅವರಿಗೆ. ಅಯೋಗ್ಯರೆಂದು ತಿಳಿದರೆ ಸಮೀಪಕ್ಕೆ ಹೋಗದಿದ್ದರಾಯಿತು. ನಮಗೆ ಅವರ ನಿಷ್ಠುರ ಒಳ್ಳೆಯದಲ್ಲ. ಅವರನ್ನು ಬಿಡುವುದಲ್ಲ, ಊರಲ್ಲಿಯೇ ಇರಗೊಡಿಸಬಾರದು. ನಮ್ಮೂರಲ್ಲಿ ಕಳೆದ ಸಾರಿ ಸತ್ಯಾಗ್ರಹದ ಚಳವಳ ಹಾಳು ಮಾಡಿದವರು ಯಾರು? ತಾವು ಹಿಂದುಳಿದು ಬಡವರ ಮಕ್ಕಳನ್ನು ಲಾಟಿಗೆ ಒಡ್ಡಿ ಜನಕ್ಕೆ ಕಾಂಗ್ರೆಸ್ಸಿನಲ್ಲೇ ವಿಶ್ವಾಸ ಕೆಡಿಸಿದವರು ಯಾರು? ಕೊನೆಗೆ ಸತ್ಯಾಗ್ರಹಿಗಳ ಕುಟುಂಬಕ್ಕೆ ಒಂದು ಕಾಸೂ ಹೋಗಲಿಲ್ಲ. ನಂದರು ದೊಡ್ಡವರಾದ ದಾರಿಯೇ ಹಾಗೆ. ಕಾಂಗ್ರೆಸ್ಸು ಒಬ್ಬರ ಸಂಸ್ಥೆಯೇ? ಅಲ್ಲಿ 10 ಮಂದಿ ಕೆಲಸ ಮಾಡುವಾಗ ಒಬ್ಬಿಬ್ಬರಾದರೂ ಸಂಭಾವಿತರಿಲ್ಲವೇ? ಹಾಗೆನ್ನಲಾರೆ. ಯೋಗ್ಯರೂ ಇದ್ದಾರೆ. ಅಂಥ ಕೆಲವರು ಜೈಲನ್ನು ಸೇರಿದರು. ಮಿಕ್ಕವರು ಇವರ ಬಾಯಾರಂಗಿಗೆ ಮರಳಾದರು. ಅದರ ಲೆಕ್ಕಪತ್ರ ಸಹ ಕೊಡಲಿಲ್ಲವೆಂದರೆ ಏನು ಅವಸ್ಥೆ ನೋಡಿ. ಹಾಗೆ ಇಂದಿನ ಸಾರಿ ನೆರೆ ಹಾವಳಿಯ ಸಮಯದಲ್ಲಿಯೂ ಮೋಸವಾಯಿತು. ಎಷ್ಟೋ ಜನ ಸಹಾಯಧನ ಪಡೆಯಬೇಕಾದವರಿಗೆ ಹಣ ಹೋಗಲೇ ಇಲ್ಲ. ಕಮಿಟಿಯಲ್ಲೇನೋ ರಶೀದಿ ಹಾಜರಾಯಿತು. ವಿಚಾರಿಸಿದಾಗ ಹಣ ಹಲವರಿಗೆ ಮುಟ್ಟಿಲ್ಲವೆಂದು ತಿಳಿಯಿತು. ಹಣ ಯಾರು ತಿಂದರೆಂದು ಹೇಳಬೇಕು? ನಂದರ ಮೇಲಿನ ಆಕ್ರೋಶವನ್ನು ತಿರುಗಿಸಿಕೊಂಡು ತಮ್ಮ ಕೆಲಸದ ವಿಚಾರವಾಗಿ ಮಾತನಾಡುವುದಕ್ಕೆ ಸ್ವಲ್ಪ ಸಮಯ ಹಿಡಿಯಿತು. ಇನ್ನೂ ಪ್ರಭುದೇವ ಅವರ ಮೇಲಿನ ಸಿಟ್ಟನ್ನು ಕಾರುತ್ತಲೇ ಇದ್ದಾನೆ. ಅದಕ್ಕೆ ರಾಧಾಕೃಷ್ಣನಿಂದ, ನಿಮ್ಮ ಕೆಂಪು ತಾರೆಯ ಸಂಚಿಕೆ ನೋಡಿದಿರಾ? ನನಗೆ ಬರೆಯುವುದಕ್ಕೆ ಸಾಕು ಬೇಕಾಯಿತು. ರಾಜಕೀಯದ ಸಂಪರ್ಕವಿಲ್ಲದೆ ಬಹಳ ಕಾಲವಾಗಿತ್ತು. ಈಚೆಗೆ ಆ ವಿಷಯದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಓದಿಲ್ಲ, ಪತ್ರಿಕೆಗಳನ್ನು ಅಭ್ಯಾಸ ಮಾಡಿಲ್ಲ. ಹೇಗೋ ಬರೆದೆ. ಇನ್ನೂ ಆ ಜವಾಬ್ದಾರಿ ನಿಮಗೆ. ಇಲ್ಲ, ಅದಕ್ಕೆ ನಿಮ್ಮ ಸಹಾಯ ಬೇಕೇ ಬೇಕು. ನಿನ್ನೆ ರಾತ್ರಿ 6-8 ಸಂಚಿಕೆಗಳಲ್ಲಿ ನೀವು ಬರೆದ ಲೇಖನಗಳನ್ನು ಓದಿದೆ. ಬಹಳ ಚೆನ್ನಾಗಿವೆ ಲೇಖನಗಳು. ನಾನು ಬರೆದೇನು. ಐಡಿಯಾಗಳಿಗೆ ಕಡಿಮೆ ಇಲ್ಲ, ಭಾವಕ್ಕೂ ಬರಗಾಲವಿಲ್ಲ. ಆದರೆ ಬರೆಯಲು ಕುಳಿತರೆ ಏನೋ ತಡೆದು ಹಿಡಿಯುತ್ತದೆ. ಅದು ಕನ್ನಡದಲ್ಲಿ ಬರೆಯುವುದೆಂದರೆ ನನಗೆ ಪ್ರಾಣ ಸಂಕಟ. ಇಂಗ್ಲೀಷಿನಲ್ಲಾದರೂ 4 ಪುಟ ಗೀಚಿಯೇನು. ಕನ್ನಡ ಬರೆಯುತ್ತೇನೆಂದರೆ ಲೇಖನಿಯಿಂದ ಮಸಿ ಇಳಿಯುವುದೇ ಇಲ್ಲ. ನೀವು ಕನ್ನಡದಲ್ಲಿ ಚುನಾವಣೆಯ ಕಾಲದಲ್ಲಿ ಉಪನ್ಯಾಸ ಮಾಡಿದುದನ್ನು ಕೇಳಿದ್ದೇನೆ. ಅದ್ಭುತವಾಗಿ ಮಾತನಾಡುತ್ತೀರಿ. ಅದು ಬಿಡಿ. ಆವೇಶ ಬಂದಾಗ ಕನ್ನಡ, ಹಿಂದಿ, ಇಂಗ್ಲೀಷು ಸೇರಿಸಿ ಮಾತನಾಡುತ್ತೇನೆ. ಇದು ಹಾಗಲ್ಲ. ಬರಹದ ಮೂಲಕ ನಮ್ಮ ಜುಟ್ಟನ್ನು ಓದುಗರ ಕೈಯಲ್ಲಿ ಕೊಡಬೇಕಲ್ವೇ? ಯಾವನಾದರೊಬ್ಬ ಇದೇನು ಕನ್ನಡವಪ್ಪ ಅಂದರೆ ಅಲ್ಲ ಅಂದಿದ್ದಾರೆ ನನ್ನ ಸ್ನೇಹಿತರೆ. ಅಷ್ಟು ಹೊತ್ತಿಗೆ ಗುಡ್ಡವನ್ನಿಳಿದು ಶ್ಯಾಮನೂ ಬಂದ. ಪ್ರಭುವಿಗಾಗಿ ಅಂಗಡಿಯಿಂದ ಕಾಫಿ ಹಿಡಿದುಕೊಂಡು ಬಂದನು. ಅವರ ಮನೆಯಲ್ಲಿ ಇನ್ನೂ ಗಾಂಧಿ ಕಾಫಿ ರಾಜ್ಯವಾಳುತ್ತಿತ್ತು. ಕಾಫಿಯನ್ನು ಕಂಡವನೇ ಪ್ರಭುದೇವ, ನೋಡಿ, ಆ ದಿವಸ ಕಿರಿಪದವಿನಲ್ಲಿ ಕಾಫಿ ಕೊಡದೆ ನನ್ನನ್ನು ಸಾಯಿಸಿಬಿಟ್ಟಿರಿ. ಇನ್ನೂ ಅಲ್ಲಿಗೆ ಬರುವುದಿಲ್ಲವೆಂದು ಆಗಲೇ ಪ್ರತಿಜ್ಞೆ ಮಾಡಿದ್ದೆ. ಈ ವಿಷಯದಲ್ಲಿ ನೀವು ಸುಧಾರಿಸಬೇಕು. ಎಮ್ಮೆಯ ಹಾಲು ಧಾರಾಳವಾಗಿರುವಾಗ ಮನೆಯಲ್ಲೇ ಒಳ್ಳೆಯ ಡಿಕಾಕ್ಷನ್ ಕಾಫಿ ತಯಾರಿಸಬೇಕು. ಮಿಲ್ಕ್ ಕಾಫಿ ತಯಾರಿಸಿದರೂ ಸರಿಯೇ, ನಾನು ಬಂದಾಗ ಮಾತ್ರ. ನೀವು ಕುಡಿಯದಿದ್ದರೂ ಚಿಂತೆ ಇಲ್ಲ ಎಂದು ಕಾಫಿಯನ್ನು ಕುಡಿದ. ಅನಂತರ ಒಂದು ಗೋಲ್ಡ್ ಪ್ಲೇಕ್ ಸಿಗರೇಟನ್ನು ಹೊತ್ತಿಸಿ, ಈಗ ಮಾತನಾಡುವ ನಮ್ಮ ಸಂಸ್ಥೆಯ ವಿಷಯವನ್ನು ಮೊದಲು ಅದಕ್ಕೆ ಏನು ಹೆಸರು ಇರಿಸುವುದೆಂದು ಮಾಡಿದ್ದೀರಿ? ನಿಮ್ಮ ಹಳೆಯ ಕಾಯಿಲೆಗಳು ಬೇಡ. ದಲಿತ ವಿದ್ಯಾಪೀಠ. ಹಾಗೆ ದಲಿತರು ನಮ್ಮ ಸಮಾಜದಲ್ಲೇ ಇರಕೂಡದು.
ಅಂದರೆ ಪಂಚಮರೇ ಇರಬಾರದೆನ್ನುತ್ತೀರಾ? ಜನ ಇರುತ್ತಾರೆ, ಇರಲಿ. ದಾಲಿತ್ಯ ಮಾತ್ರ ನಮ್ಮ ಕಾರ್ಯದಲ್ಲಿ ಹೆಜ್ಜೆ ಹಾಕಬಾರದು, ಹೆಸರಿನಲ್ಲಿಯೂ ಇರಬಾರದು. ಒಂದೊಂದು ಹೊಸ ಜಾತಿಯನ್ನು ನಾವು ನಿರ್ಮಾಣ ಮಾಡುವುದಲ್ಲ, ಅವರನ್ನು ಹಿಂದೂಗಳೆಂದರೆ ಸಾಕು. ಹೋಗಲಿ ಆ ವಿಷಯ. ಶಾಲೆಗೆ ಇರಿಸುವ ಹೆಸರು ಚೆನ್ನಾಗಿರಬೇಕು. ಹೆಸರಿನ ವಿಚಾರ ಕೊನೆಗೆ ಮಾಡುವ. ಮೊದಲು ಅದರ ವಿವರವಾದ ರಚನೆಯನ್ನು ಹೇಳುತ್ತೇನೆ. ಹೀಗೆಯೇ ತಾನು ಬರೆದಿರಿಸಿದ ವಿವರವಾದ ಸಂಘಟನೆಯನ್ನು ಅವನ ಮುಂದಿಕ್ಕಿರಿಸಿದ. ಅದನ್ನು ಡಾಕ್ಟರ್ ನಂದರ ಮುಂದೆಯೂ ಹಾಕಿರಲಿಲ್ಲ. ಅದನ್ನು ವಿವರಿಸುತ್ತಾ, ಇಷ್ಟೆಲ್ಲ ಅನುಕೂಲತೆ ಕೃಷಿ ವಿಭಾಗಕ್ಕೆ ಬೇಕು. ಇದು ಹೈನುಗಾರಿಕೆಗೆ, ಇದು ಬಣ್ಣಗಾರಿಕೆ, ನೇಯ್ಗೆಗಳ ಬಗ್ಗೆ. ಇಷ್ಟೆಲ್ಲ ಅನುಕೂಲತೆ ಕಮ್ಮಾರ ಸಾಲೆ, ಅರಗು, ತೊಗಲಿನ ಕೆಲಸಕ್ಕೆ. ಇವುಗಳಲ್ಲಿ ಹೆಚ್ಚಿನ ಯಾವ ಉದ್ಯೋಗವೂ ನಮ್ಮೂರಲ್ಲಿ ಇಲ್ಲ. ಶಿಕ್ಷಕರಿಗೂ ಪತ್ರ ಬರೆದು ಉತ್ತರ ತರಿಸಿಕೊಂಡಿದ್ದೇನೆ. ಈ ವರ್ಷ ತೀರಾ ಬಡತನವೆಂದರೂ 5,000 ರೂಪಾಯಿ ಬೇಕು. ಒಮ್ಮೆಗೆ ಹಣ ಸುರಿದು ಆಳಬಾರದು. ಕಟ್ಟಡಗಳನ್ನು ಚೆನ್ನಾದ ರೀತಿಯಲ್ಲಿ ಮುಂದೆ ಮಾಡಿಕೊಂಡರೆ ಆಯಿತು. ತಿಂಗಳಿಗೆ 500 ರೂಪಾಯಿ ಖರ್ಚು ಬಂದಿತು. 20 ಹುಡುಗರಿಗೆ 200, ಉಪಾಧ್ಯಾಯರಿಗೆ 300 ಎಂದು ವಿವರಿಸಿದ. ಹೋ, ಇಷ್ಟೇ ನಿಮ್ಮ ಯೋಜನೆ ಎಂದು ಪ್ರಭುದೇವ ತನ್ನ ವ್ಯಾಲೆಟ್ ಬಿಡಿಸಿ ಒಂದು ಭಾವಚಿತ್ರವನ್ನು ಹೊರತೆಗೆದ. ನೋಡಿ, ಇವರು UPಯವರು, ಧರಮ್ ಸಿಂಗ್ ಎಂಬ ಭಾರೀ ಶ್ರೀಮಂತರು. 100 ಧರ್ಮ ಸಂಸ್ಥೆಗಳನ್ನು ನಡೆಸುತ್ತಾರೆ. ಇದು ಅವರ ಕಾಗದ, ಫೋಟೋಗ್ರಾಫ್. ಅವರೊಡನೆ 1 ಲಕ್ಷ ಬೇಕೆಂದಿದ್ದೇನೆ, ಕೊಡುತ್ತೇನೆ ಎಂದಿದ್ದಾರೆ. ಒಬ್ಬರನ್ನೇ ನಂಬಬಾರದು ಎಂದು 4 ಮಂದಿಯನ್ನು ಕೇಳಿದ್ದೇನೆ. ಹಣಕ್ಕೆ ಯಾವ ತೊಂದರೆಯೂ ಇಲ್ಲ. ಅವರನ್ನು ಕಂಡು ಆಮೇಲೆ ದಯಾಲ್ ಬಾಗ್, ಅಲಿಘರ್, ಜೈಪುರ ಮೊದಲಾದ ಊರುಗಳನ್ನು ಸಂಚರಿಸಿ ಬಂದೆ. ದಯಾಲ್ ಬಾಗ್ ಮಾದರಿಯಲ್ಲಿ ನಮ್ಮ ಉದ್ಯೋಗ ಶಾಲೆಯನ್ನು ನಡೆಸಬೇಕು. ಧರಮ್ ಸಿಂಗರನ್ನು ಮುಖ್ಯ ಆಶ್ರಯದಾತರನ್ನಾಗಿ ಮಾಡಿಕೊಂಡು ಹೆಸರಿಗೆ ಮಾತ್ರ 4 ಜನರ ಕಮಿಟಿಯನ್ನು ಮಾಡಿಕೊಳ್ಳುವ. ಶಾಲೆಯ ವಿಭಾಗಕ್ಕೆ ನೀವು ಸರ್ವಾಧಿಕಾರಿಗಳು, ಹೊರಗಿನ ಸಂಬಂಧಕ್ಕೆ ನಾನು. ಹಣದ ಯೋಚನೆ ನನಗಿರಲಿ. ಆ ಭಾಗದಲ್ಲಿ ನಿಮಗೆ ಯೋಚನೆ ಬರಬಾರದು. ಎಲ್ಲಿಂದ ತಂದಿರಿ, ಹೇಗೆ ತಂದಿರಿ ಎಂಬುದನ್ನು ಮಾತ್ರ ಕೇಳಕೂಡದು. ಈಗ ಹೇಳಿ, ಶಾಲೆಯನ್ನು ಎಂದು ತೆರೆಯಲು ಸಾಧ್ಯವಾದೀತು? ಹಣ ಒದಗಿಸಿದ ಮರುದಿನವೇ. ಅಬ್ಬಾ, ಎಂಥ ಜನ ನೀವು! ಹಣದ್ದೇ ಹೆದರಿಕೆ ನಿಮಗೆ. ಹೀಗೆಂದು 1,005 ನೋಟುಗಳನ್ನು ಅವನ ಮುಂದಿರಿಸಿದರು. ಇದಲ್ಲದೆ 10,000 ಬ್ಯಾಂಕ್ ಅಕೌಂಟಿಗೆ ಸೇರಿಸಿದ್ದೇನೆ. ಇದರ ಇಮ್ಮಡಿ ವಾಗ್ದಾನವಾಗಿದೆ. ಶಾಲೆಯನ್ನು ನೀವು ಎಷ್ಟು ಬೇಗ ತೊಡಗುತ್ತೀರೋ ಅಷ್ಟು ಬೇಗ ತೊಡಗಿ. ಈ ಜೋಪಡಿಗಳನ್ನೆಲ್ಲ ಕಿತ್ತು ಬಿಡಬೇಕು. ನಾಳೆ ನೋಡಿ, ಅದರ ನಕ್ಷೆ, ಮುಖ್ಯ ಕಟ್ಟಡದ ಚಿತ್ರ ಇದು. ಹೀಗೆಂದು ಕಟ್ಟಡದ ಒಂದು ಚಿತ್ರವನ್ನು ಕೊಟ್ಟು 3 ತಿಂಗಳಲ್ಲಿ ಕಾಂಟ್ರಾಕ್ಟಿಗೆ ಕೊಟ್ಟು ಇಂಥದೇ ಕಟ್ಟಡವನ್ನು ಮಾಡಿಸಿಕೊಡುವ ಭಾರ ನನ್ನದು ಎಂದನು. ಇದು ಎಲ್ಲಿನ ಚಿತ್ರ? ಇದು ಯಾವುದೋ ಒಂದು ಶಾಲೆಯದೇ ಇರಬೇಕು. ಇಂಥದನ್ನು ಕಟ್ಟಿಸುವುದಕ್ಕೆ ಎಷ್ಟೆಲ್ಲ ಹಣ ಬೇಕೋ? ಅದೆಲ್ಲ ನಿಮಗೆ ಯಾಕೆ? ಕಟ್ಟಡ ಕಟ್ಟಿಸಿಕೊಟ್ಟರಾಯ್ತಲ್ಲ. ಇದೆಲ್ಲ ನನಗೆ ಕನಸಿನಂತೆ ಕಾಣುತ್ತದೆ. ಹಾಗಿದ್ದರೆ ನಿಮಗೆ ಕೊಟ್ಟ ನೋಟುಗಳು ಟಕಾರಿಯೋ ಎಂದು ಖಾತ್ರಿ ಮಾಡಿಕೊಳ್ಳಿ. ಹಾಗಲ್ಲ ಪ್ರಭುದೇವ, ನನ್ನ ಆಯುಷ್ಯದಲ್ಲಿಯೇ ಹೀಗೆ 5,000 ರೂಪಾಯಿಗಳನ್ನು ಕೈಯಲ್ಲಿ ಹಿಡಿದವನಲ್ಲ. ಅಷ್ಟು ದೂರದವರು ಯಾರನ್ನು ನಂಬಿ ಇಷ್ಟು ಹಣ ಸುರಿಯುತ್ತಾರೆಂದು ತಿಳಿಯದಾಗಿದೆ. ಅದರಿಂದ ಬೆರಗುಗೊಂಡಿದ್ದೇನೆ. ನಿಮಗಾದಂತೆ ನನಗೂ ಆಗಿತ್ತು. ಅಲ್ಲಿಯ ಜನ ನಮ್ಮೂರಿನವರ ಹಾಗಲ್ಲ, ಎಣಿಸಿ ಎಣಿಸಿ ಕೊಡುವವರಲ್ಲ. ನಾನು ಸರಿಯಾದ ಪರಿಚಯ ಪತ್ರಗಳನ್ನು ಹಿಡಿದುಕೊಂಡು ಹೋಗಿದ್ದೆ. ಶ್ರೀಮತಿ ಬೆನ್ನರ ಕಾಗದ ತೆಗೆದುಕೊಂಡು ಹೋದುದರಿಂದ ಇಷ್ಟೆಲ್ಲ ಕೆಲಸವಾಯಿತು. ನಿಮ್ಮ ಕೆಲಸ ಕೂಡಲೇ ಪ್ರಾರಂಭವಾಗಬೇಕು. ಈ ವಾರದಲ್ಲೇ ಕಟ್ಟಡದ ಕೆಲಸವನ್ನು ತೊಡಗಿಸಬೇಕು. ಹಣ ಕೇಳಿದಾಗ ಸುರಿಯುವ ಕೆಲಸ ನನ್ನದು. ಅಷ್ಟಿದ್ದರೆ ಏನೂ ಮಾಡಿಯೇನು. ಆದರೆ ನಾಳಿನ ದಿವಸ ಹಣ ಎಲ್ಲಿಂದ ತಂದಿರಿ, ಏನು ಮಾಡಿದಿರಿ ಎಂದು ಕೇಳಬಾರದು. ಧರಮ್ ಸಿಂಗರ ಸುದ್ದಿಯನ್ನು ಎತ್ತಬಾರದು. ಮಂಗಳೂರಿನವರ ಕಿವಿಗೆ ಬಿದ್ದರೆ ಆ ಸುದ್ದಿ ಅಸೂಯೆಯಿಂದ ಅಲ್ಲಿಗೆ ಹೋದಾರು, ಅವರನ್ನು ಕಾಡಿಕೊಂಡಾರು.
ನಾಳೆ ನಮ್ಮ ಮೇಲೆ ಚಾಡಿ ಹೇಳಿ ನಮ್ಮ ಕೆಲಸಕ್ಕೆ ಕಲ್ಲು ಹಾಕಿಸಿ ಯಾರು? ಆ ವಿಷಯದಲ್ಲಿ ಯಾರು ಏನನ್ನೇ ಕೇಳಿದರೂ ನನಗೆ ಗೊತ್ತಿಲ್ಲ ಅಂದುಬಿಡಿ. ನನಗೆ ಅದನ್ನು ತಿಳಿದು ಆಗಬೇಕು ಏನೂ ಇಲ್ಲ. ಹಣ ಯೋಚನೆ ಇಲ್ಲದೆ ಕೈಗೆ ಬರುವಾಗ ನಾನು ನಿಮಗೆ ಋಣಿಯಾಗಬೇಕು. ವಿನಾ ಕೆಲಸಕ್ಕೆ ವಿಘ್ನ ಮಾಡಿಕೊಂಡೇನೆ. ಅಂತೂ ಪ್ರಭುವಿನ ಬಡಾಯಿ ಬರಿದಾಗಲಿಲ್ಲ ಎಂದು ಆತ ಹರ್ಷಗೊಂಡನು. ಶ್ಯಾಮನಂತೂ ಆ ದಿನ ನೆಲದ ಮೇಲೇ ಇರಲಿಲ್ಲ. ಅಣ್ಣ, ಆಚೆ ನಮ್ಮ ಗುಡ್ಡದಲ್ಲಿ ಕಲ್ಲಿನ ಆಣೆ ಇದೆ. ಬೇಕೆನ್ನುವಷ್ಟು ಕಲ್ಲು ಕಡಿಸಿ ಭವ್ಯ ಕಟ್ಟಡ ಮಾಡಬಹುದು. ಪ್ರಭುದೇವ ದೊರಕಿದ್ದೆಂಬುದು ಒಂದು ನಿಧಿ ಸಿಕ್ಕಿದ ಹಾಗಾಯಿತು. ಅವರಿಗೆ ಅಷ್ಟೆಲ್ಲ ಸ್ನೇಹಿತರಿದ್ದಾರೆ. ಇದು ಸಾಧ್ಯ ಎಂಬುದನ್ನು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಎಂದ. ರಾಧಾಕೃಷ್ಣನಿಗೆ ಬೆಳಿಗ್ಗೆ ಬಡಿದ ದಂಗು ಸಂಜೆಯಾದರೂ ಇಳಿಯಲಿಲ್ಲ. ರಾತ್ರಿ ಉಕ್ಕುವ ಸಂತೋಷದಲ್ಲಿ ನಿದ್ದೆಯೂ ಹತ್ತಲಿಲ್ಲ. ಬೆಳಗಾಗುವಾಗ ಪ್ರಭುದೇವ ತಿರುಗಿ ಮೋಟರಿನಲ್ಲಿಯೇ ಆಗಮಿಸಿದನು. ಅವನ ಜತೆಗೆ ಒಬ್ಬ ಕಾಂಟ್ರಾಕ್ಟರನೂ ಇದ್ದ. ಮನೆಯ ಜಗಲಿಯಲ್ಲಿ ಕುಳಿತು ನಕ್ಷೆ ತೋರಿಸಿ, ನಾಗಪ್ಪ ಮೇಸ್ತ್ರಿಗಳೇ, ನಿಮ್ಮ ಎಸ್ಟಿಮೇಟ್ ಹೇಳಿ. ಇದು ಮುಖ್ಯ ಕಟ್ಟಡ ಮತ್ತು ಉಪಕಟ್ಟಡಗಳ ನಕಾಸೆ. ಬರಿಯ 3 ತಿಂಗಳ ಅವಧಿ ನಿಮಗೆ ಎಂದನು. ಅವರು 1 ಗಂಟೆ ಕಾಲ ಗುಣಿಸಿ ಲೆಕ್ಕ ಮಾಡಿ, ಮರ ಕೆಲಸಕ್ಕೆ ಇಷ್ಟಾಗುತ್ತದೆ, ಗೋಡೆಗೆ ಹೀಗೆ, ಸಾರಣೆಗೆ ಹೀಗೆ, ಘನ ಅಡಿ ಲೆಕ್ಕದಲ್ಲಿ ಹೀಗೆ, ಈ ದೊಡ್ಡ ಕಟ್ಟಡಕ್ಕೆ 10,000 ರೂಪಾಯಿಗಳ ಅಂದಾಜು ಹಿಡಿಯಬಹುದು, ಸಣ್ಣವುಗಳಿಗೆ 8,000 ಎಂದರು. ಪ್ರಭುದೇವ, ಇವೆಲ್ಲ ಸಾಮಾನ್ಯ ಕಟ್ಟಡಗಳೆಂದೇ ತಿಳಿಯಿರಿ. ಈ ಶಾಲೆಯನ್ನು ಬೆಳೆಸಿಕೊಂಡು ಹೋಗಿ ಕಾಲೇಜನ್ನಾಗಿ ಮಾಡಿಬಿಡಬೇಕು. ಈಗ ಕಟ್ಟಡಕ್ಕೆ 50,000 ರೂಪಾಯಿಗಳಾದರೂ ಬೇಕು ಎಂದು ಬಡಾಯಿ ಹಾರಿಸಿದನು. ಕುಳಿತಲ್ಲಿಯೇ ನಾಗಪ್ಪ ಮೇಸ್ತ್ರಿಗಳಿಗೂ ಅವರಿಗೂ ಕರಾರು ನಡೆದು ಒಕ್ಕಣೆ ಬರೆದೂ ಆಯಿತು. 3,000 ರೂಪಾಯಿ ನಗದಿ ಕೊಟ್ಟು ನಾಳಿನಿಂದಲೇ ಕೆಲಸಕ್ಕೆ ಪ್ರಾರಂಭ ಎಂಬ ಆಜ್ಞೆಯಾಯಿತು. ಸ್ವಾಮಿ, ನಾಳೆ ಕೆಲಸ ತೊಡಗುವುದು ಬೇಡ. ಭರಣಿ ಕೃತಿಕೆ. ನಾನು ಯಾವ ಕೆಲಸ ಮಾಡುವುದಾದರೂ ದಿನ ನೋಡಿ 100 ಆಳುಗಳನ್ನು ಹಾಕಿ ಒಂದು ಡಮ್ಮಿಗೆ ಕೆಲಸ ಮುಗಿಸಿಕೊಡುತ್ತೇನೆ. ವಾಯಿದೆಗೆ ಬಿಟ್ಟು ಕೊಡುವ ಭಾರ ನನ್ನದು ಎಂದ ನಾಗಪ್ಪ ಮೇಸ್ತ್ರಿ. ರಾಧಾಕೃಷ್ಣ ಆ ಕರಾರಿಗೆ ಸಾಕ್ಷಿ ಹಾಕಿದ. ಅನಂತರ ಮೇಸ್ತ್ರಿ ಅಲ್ಲಿ ಉಪಹಾರ ಮಾಡಿ ಹೊರಟು ಹೋದನು. ಪ್ರಭುದೇವ ಇನ್ನೊಂದು ಕರಾರನ್ನು ಹೊರಕ್ಕೆ ತೆಗೆದು, ಧರ್ಮಸಿಂಗ್ ಪ್ರಭುದೇವ ಔದ್ಯೋಗಿಕ ಶಾಲಾ ಎಂದು ಸಂಸ್ಥೆಗೆ ನಾಮಕರಣ ಮಾಡಿದ್ದೇನೆ. ನಿಮ್ಮ ಆಕ್ಷೇಪವಿಲ್ಲವಷ್ಟೇ ಎಂದು ಕೇಳಿದ. ರಾಧಾಕೃಷ್ಣ ಅದಕ್ಕೆ ಉತ್ತರವಾಗಿ, ಯಾವ ಹೆಸರಿಗೂ ನನ್ನ ಸಮ್ಮತವೇ. ನನಗೆ ಹೆಸರು ಮುಖ್ಯವಲ್ಲ, ಕೆಲಸ ಮುಖ್ಯ ಎಂದು ಸಮ್ಮತಿಸಿದನು. ಮುಂದೆ ತಾನು ಬರೆದು ತಂದ ಕರಾರು ಪತ್ರವನ್ನು ಓದಿ ಹೇಳಿ, ಈ ಮೊದಲೇ ಚರ್ಚಿಸಿದ ನಿಯಮಗಳನ್ನು ಕುರಿತು ಬರೆದಿದ್ದ ಕರಾರು ಪತ್ರಕ್ಕೆ ಅವನಿಂದ ಸಹಿ ಹಾಕಿಸಿಕೊಂಡ. ಸಾಕ್ಷಿಗೆ ಯಾರನ್ನಾದರೂ ಹಾಕಿಕೊಳ್ಳುವ ಎಂದ. ರಾಧಾಕೃಷ್ಣನ ಪಾಲಿಗೆ ಅದೆಲ್ಲ ಅಲ್ಲಾವುದ್ದೀನನ ದೀಪದ ಕನಸಾಗಿ ಕಂಡಿತು. ಪ್ರಭುವು ಹಿಗ್ಗಿನಿಂದ, ಇನ್ನು ಬೇಕಾದರೆ ನೀವು ನಂದರಲ್ಲಿಗೆ ಹೋಗಿ ಹೀಗೆಲ್ಲ ಮಾಡಿದ್ದೇನೆ ಅನ್ನಿ ಎಂದ. ಆ ಅಪನಂಬಿಕೆಯಿಂದ ನನ್ನ ಸಹಿ ಹಾಕಿಸಿಕೊಂಡಿರಾ? ನನ್ನ ಮಾತು ಸಾಲದೆ? ಹಾಗಲ್ಲ, ಅವರ ವಿಷಯ ಯಾವ ಹೆದರಿಕೆಯೂ ನನಗಿಲ್ಲ. ಅವರ ಹಂಗು ಎಂದೋ ತೊರೆದಿದ್ದೇನೆ. ನನ್ನ ವಿಷಯವಿಷ್ಟೇ. ಬೇರೆಯವರ ಹಣವನ್ನು ತಂದು ನಾವು ಸುರಿಯುವಾಗ ಅವರ ಧೈರ್ಯಕ್ಕೆ ಸಮನಾದ ಕಾಗದ ಪತ್ರ ಬೇಕು. ನಾವು ಯಾವ ಲೌಕಿಕಕ್ಕೆ ಹೋಗುವುದಾದರೂ ಸ್ಪಷ್ಟವಾದ ತಿಳುವಳಿಕೆ ಮೊದಲಿಂದಲೇ ಇರಬೇಕು. ಆ ಮಾತು ಸರಿಯಾದದ್ದೇ. ಇಂದು ಆದಿತ್ಯವಾರವಲ್ಲವೇ? ನಂದರ ಕಾರು ಬಂದರೂ ಬಂದೀತು. ನಾನು ನಿಮ್ಮೊಡನೆ ಸೇರಿದ್ದಕ್ಕೆ ಅವರಿಗೆ ಸಿಟ್ಟು ಬರುವುದಕ್ಕೂ ಸಾಕು. ಅವರ ಅನುಭವ ನನಗೆ ಸಾಕಷ್ಟು ಇದೆ. ಹಳೆಯ ಸ್ನೇಹಿತರಲ್ಲವೇ? ಹೋ, ಅದನ್ನೆಲ್ಲ ಶ್ಯಾಮ ಹೇಳಿದ್ದಾನೆ ನನಗೆ. 2 ವರ್ಷದಿಂದ ನಿಮ್ಮ ಹೆಸರನ್ನು ಮೇಲಕ್ಕೆ ತರಬೇಕೆಂಬ ಹಂಬಲ ನನಗಿತ್ತು. ನಿಮ್ಮಂಥವರಿಂದ ನಮ್ಮ ಊರು ಲಾಭ ಪಡೆಯಬೇಕು ಎಂಬ ಆಸೆ. ಆದರೆ ನಾನು ನಿಮ್ಮಂತೆ ಬರಿಗೈಯವನೇ. ಈಗ ಕೇವಲ ದೈವ ಸಹಾಯದಿಂದ ನನ್ನ ಆಸೆ ಕೈಗೂಡಿತು. ನಿಮ್ಮ ಆಸೆಯೂ ಕೂಡಿದ ಹಾಗೆ ಎಂದು ನಗುತ್ತಾ ಹೊರಬಿದ್ದ. ರಾಧಾಕೃಷ್ಣ ಶ್ಯಾಮರಿಬ್ಬರು ಗುಡ್ಡದ ತನಕ ಹೋದರು. ಪ್ರಭುವಿನ ಕಾರಿನಲ್ಲಿ ಕುಳಿತುಕೊಂಡ. ರಾಧಾಕೃಷ್ಣ,
ಪ್ರತಿ ಸಾರಿ ಬರುವುದಕ್ಕೆ ಕಾರಿಗೆ ಹಣ ವ್ಯಯ ಮಾಡಬೇಡಿ, ನಾವು ಅಲ್ಲಿಗೆ ಬರುತ್ತೇವೆ ಎಂದನು. ನೋ, ಇಲ್ಲಿಯ ಕೆಲಸಗಳೆಲ್ಲವೂ ಇಲ್ಲಿಯೇ ಆಗಬೇಕು. ನಮ್ಮ ಆಫೀಸ್ನಿಂದ ಪತ್ರಿಕೆಯ ಕೆಲಸ ಮಾತ್ರ. ಈ ವಿಚಾರದ ಸುದ್ದಿ ಬರಕೂಡದು. ಅಲ್ಲಿ ಪತ್ರಿಕೆಯ ಕೆಲಸ. ಸುಮ್ಮನೆ ಮೋಟರಿಗೆ ಹಣ ವ್ಯಯಿಸಬಾರದು ಎಂದು ಹೇಳಿದೆ. ಅದೇನು ವಿಶೇಷ? ನಾಳೆ ನನಗೂ ಒಂದು ಕಾರು ಬಂದೀತು. ಕಾರ್ ಎಂದರೆ ಈ ಬೋಜುವ ಜನಗಳ ಸ್ವಾಯತ್ತೆಯೇ. ಇರಲಿ, ಕೆಲಸ ಮಾಡುವ ದಿವಸ ಯೋಗ್ಯ ಭಟ್ಟರನ್ನು ಕರೆಯಿಸಿ ಹೋಮ ಗೀಮ ಮಾಡಿಸಿ ಕೆಲಸ ತೊಡಗಿಸಬೇಕು. ನೀವು ಅದನ್ನೆಲ್ಲ ನಂಬುತ್ತೀರಾ? ಏನು, ನಾನು ಸಮತಾವಾದಿ ಎಂದ ಮಾತ್ರಕ್ಕೆ ಹಿಂದೂ ಸಂಸ್ಕೃತಿಗೆ ಎಳ್ಳು ನೀರು ಕೊಟ್ಟಿದ್ದೇನೆಂದು ತಿಳಿಯುತ್ತೀರಾ? ನನಗೆ ಜಾತಕದಲ್ಲಿ ತುಂಬ ವಿಶ್ವಾಸ. ಒಬ್ಬ ಜೋಯಿಸರು ನಾನು ಹೊರಡುವಾಗ ಗಳಿಗೆ ನೋಡಿ ಹೇಳಿದ್ದರು. ನನ್ನ ಜಾತಕ ನೋಡಿ ಹೇಳಿದ್ದರು. ಅವರ ಹೇಳಿಕೆಯಂತೆ ಈ ಬಾರಿ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗಿ ನಡೆಯಿತು. ಒಳ್ಳೆಯ ಮುಹೂರ್ತ ನೋಡಬೇಕೆನ್ನುವುದು ಅಷ್ಟಕ್ಕೆ. ಅದೊಂದು ಉದಾಸೀನತೆಯಿಂದ ಕೆಲಸ ಕೆಡಬಾರದೆಂದು. ಶಂಕುಸ್ಥಾಪನೆಯ ಕೆಲಸವನ್ನು ನಾವೇ ಮಾಡುವ. ಅದಕ್ಕೆ ಯಾವ ಮಹನೀಯರೂ ಬೇಡ. ಶಾಲೆಯ ಅನಾವರಣಕ್ಕೆ ಸಾರ್ವಜನಿಕರಿಗೆ ಆಮಂತ್ರಣ, ಬಡವರಿಗೆ ಒಂದು ಔತಣ, ಇಷ್ಟು ಮಾಡಿಸಬೇಕು. ನಾವು ನಮ್ಮ ಊರಿನ ಶ್ರೀಮಂತರನ್ನು ಹರದಾರಿ ದೂರ ಇರಿಸಬೇಕು ಎಂದು ನುಡಿದು ಅದೃಶ್ಯನಾದ. ಮುಂದಿನ ಆ 3 ತಿಂಗಳ ಕಾಲವೆಂದರೆ ಸಂಪೂರ್ಣ ಕನಸಿನ ರಾಜ್ಯವಾಗಿತ್ತು. ದಿನ ರಾತ್ರಿ ಕಟ್ಟಡದ ಕೆಲಸ ನಡೆಯಿತು. ಪ್ರಭುದೇವ ಆಗಾಗ ಬಂದು ಮೇಲು ತನಿಖೆ ನೋಡುತ್ತಿದ್ದ. ಹಿಂದೂ ಮುಂದೆನ್ನದೇ ಹಣ ವ್ಯಯಿಸುತ್ತಿದ್ದ. ಶಿಕ್ಷಣ ಸಲಕರಣೆ ಉಪಾಧ್ಯಾಯರುಗಳ ವಿಚಾರವಾಗಿ ರಾಧಾಕೃಷ್ಣನೊಡನೆ ತರ್ಕ ನಡೆಯಿಸುತ್ತಿದ್ದ. ಮನೆಯವರೆಲ್ಲರಿಗೂ ಕೊನೆಗೂ ಇಂಥದೊಂದು ಕೆಲಸ ಸಾಧ್ಯವಾಯಿತಲ್ಲ ಎಂಬ ಹಿಗ್ಗು. ರಾಧಾಕೃಷ್ಣನಿಗೆ ಎಲ್ಲಿಲ್ಲದ ವಿಶ್ವಾಸ ಅದೃಷ್ಟ ದೇವತೆಯ ವಿಷಯದಲ್ಲಿ ಉಂಟಾಗುವಂತಾಯಿತು. ಈ ಎಲ್ಲ ಸಂತೋಷದ ವೇಳೆ ಒಂದೇ ಒಂದು ಅತೃಪ್ತಿಯನ್ನು ತರುವ ಕೆಲಸ ನಡೆಯಿತು. ಅದು ತೀರಾ ಅನಿವಾರ್ಯವಾಗಿತ್ತು. ಕೆಲಸ ತೊಡಗಿದ 8-10 ದಿವಸಗಳಲ್ಲಿ ಡಾಕ್ಟರ್ ನಂದಾರವರು ರಾಧಾಕೃಷ್ಣನನ್ನು ಕರೆಯಲು ಮೋಟಾರ್ ಕಳುಹಿಸಿದರು. ಆತ ಹೋಗದೆ ಗತ್ಯಂತರವಿರಲಿಲ್ಲ. ಕಾರಿನಿಂದ ಆತ ಇಳಿದ ಕ್ಷಣವೇ ನಂದರು ಸ್ವಾಗತ ಮಾಡಿದರು. ಅವನನ್ನು ತಮ್ಮ ಖಾಸಗಿ ಬೈಠಕು ಖಾನೆಗೆ ಕರೆದುಕೊಂಡು ಹೋದರು. ಅವನು ಮಾತನಾಡುವ ಮೊದಲೇ ಅವನ ಮುಂದಕ್ಕೆ ತಾವೇ ರಚಿಸಿರುವ ವಿಶದವಾದ ಸಂಘಟನೆ, ಕಾರ್ಯಸ್ವರೂಪ, ಆರ್ಥಿಕ ಅಂದಾಜು ಎಲ್ಲವನ್ನೂ ಬಿಡಿಸಿಟ್ಟರು. ಅದರ ಮೇಲೆ ಉಪನ್ಯಾಸ ಪ್ರಾರಂಭಿಸಿದರು. ಪ್ರತಿಯೊಂದನ್ನು ಯೋಚಿಸಿ ತಯಾರಿಸಿದ್ದೇನೆ. ನಾನು ನನ್ನ ಸ್ನೇಹಿತರು ಇದನ್ನು 2 ಲಕ್ಷ ರೂಪಾಯಿಗಳ ಟ್ರಸ್ಟಾಗಿ ಮಾಡಲು ನಿರ್ಧರಿಸಿದ್ದೇವೆ. ಶಾಲೆಯನ್ನು ನಡೆಸಿಕೊಂಡು ಹೋಗುವ ವಿಷಯದಲ್ಲಿ ನಿಮ್ಮ ಸಹಕಾರವಿದ್ದರೆ ಸಾಕು. ಏನೆನ್ನುತ್ತೀರಿ ಎಂದು ಕೇಳಿದರು. ನಿಮ್ಮ ಪ್ರೀತಿ ಉತ್ಸಾಹಗಳಿಗೆ ನಾನು ಎಷ್ಟು ಋಣಿಯಾದರೂ ಕಡಿಮೆಯೇ. ನಾನು ಮೊನ್ನೆ ದಿನ ಅಂದೆನಲ್ಲ, ನನ್ನ ಮಿತ್ರರೊಬ್ಬರನ್ನು ಕೇಳಬೇಕು ಎಂದು. ಕೇಳಲಿಲ್ಲವೇನು? ಕೇಳಿದೆ. ಅವರು ಮೊನ್ನೆ ಬಂದರು. ಅವರ ಸಹಾಯದಿಂದಲೇ ಈ ಕೆಲಸ ಸಾಗಬೇಕೆಂದು ಮೊದಲು ಮಾತಾಡಿದಂತೆ ನಿರ್ಣಯವಾಯಿತು. ಅವರಿಗೆ ನಾನು ಮಾತು ಕೊಟ್ಟಾಗಿದೆ. ಇಂತಹ ಸಾಹಸಗಳಿಗೆ ಮಂಗಳೂರಿನಲ್ಲಿ ಇನ್ಯಾರಿಗೆ ಧೈರ್ಯ ಬಂದೀತು? ಸಾವಿರಾರು ರೂಪಾಯಿಗಳ ಕೆಲಸ ಇದು. ಒಬ್ಬರು ಮುಂದೆ ಬಂದರು, ಒಪ್ಪಿಕೊಂಡೆ. ನೀವು ಪ್ರಾಯಶಃ ಪ್ರಭುದೇವನನ್ನು ನಂಬಿರಬೇಕು. ಮೊನ್ನೆ ಬಂದಿದ್ದರೆ ಅವನೇ. ಗಾಳಿಗೋಪುರ ಕಟ್ಟುವುದಕ್ಕೆ ತನ್ನ ಯೋಗ್ಯತೆಯನ್ನು ತಿಳಿಯದೆ ಮಾತನಾಡುವುದಕ್ಕೆ ಅವನೇ ಮುಂದಾಗಬೇಕು. ಕೊನೆಗೆ ಸಿಗರೇಟಿನ ಹೊಗೆಯಷ್ಟು ಸುಲಭವಾಗಿ ಮಾತನ್ನು ಗಾಳಿಗೆ ತೂರಿ ಬಿಡುವುದಕ್ಕೂ ಅವನೇ ಬೇಕು. ಹೌದು, ಅವರೇ. ಅವರೆಂಥವರಾದರೂ ನಾನು ಕೊಟ್ಟ ಮಾತು ತಪ್ಪಲಿಕ್ಕೆ ಬರುವುದಿಲ್ಲ. ಮಾತು ಮಾತೆ. ಮೊನ್ನೆಯೂ ನಿಮ್ಮೊಡನೆ ಮಾತನಾಡುವುದಕ್ಕೆ ನಾನು ಹಿಂಜರಿದುದು ಅದಕ್ಕೇನೆ. ನೀವು ಮೊದಲಿಗೆ ನನ್ನಲ್ಲಿ ಒಂದು ಮಾತನ್ನು ಕೇಳಬೇಕಿತ್ತು. ನೀವು ಆರಿಸಿದ ಆಸಾಮಿ ತೀರಾ ಅಪನಂಬಿಕೆಯದು, ತೀರಾ ಪಡಪೋಷಿ. ಅವನಲ್ಲಿ ಸ್ವಂತವಾಗಿ ಒಂದು ಕಾಸೂ ಇಲ್ಲ. ಇನ್ನೊಬ್ಬರು ಅವನನ್ನು ಒಂದು ಕಾಸಿಗೆ ನಂಬುವ ಹಾಗೂ ಇಲ್ಲ. ಅದು ಹೇಗಿದ್ದರೂ ನಾನು ಮಾತಿಗೆ ತಪ್ಪುವವನಲ್ಲ. ಈಗ ಅವರು ಸ್ವಲ್ಪ ಹಣ ತಂದು ಹಾಕಿದ್ದಾರೆ. ಎಷ್ಟು? 50 100? ಎಷ್ಟೂ ಇರಲಿ, ಆ ವಿಚಾರ ಮಾತನಾಡುವ ಅಧಿಕಾರ ನನಗಿಲ್ಲ. ಹಣ ತಂದು ಕೊಟ್ಟಷ್ಟು ಕೆಲಸ ಮಾಡುತ್ತೇನೆ, ಇಲ್ಲವಾದರೆ ಇಲ್ಲ.
ತಿರುಗಿ ನೀವು ಬಾವಿಗೆ ಬೀಳುತ್ತೀರಿ. ದಯಾನಂದರಾಯರು ತೆಗೆದ ಒಂದು ಹೊಂಡದಿಂದ ನಿಮಗೆ ಪಾರಾಗುವುದಕ್ಕೆ ಎಷ್ಟು ವರ್ಷ ಬೇಕಾಗಲಿಲ್ಲ. ಅಷ್ಟು ನಿರಾಶೆ ಪಟ್ಟಿರಿ. ಹಣ ಹಾಳಾಯಿತು, ಆಯುಷ್ಯ ಹಾಳಾಯಿತು. ಈ ಬಾರಿ ಅದಕ್ಕಿಂತ ನಗೆಗೀಡಾಗುತ್ತೀರಿ. ನನ್ನ ಆಶ್ಚರ್ಯ ಮತ್ತೇನಿಲ್ಲ, ಆ ಪ್ರಭುದೇವನ ಮಾತಿನಲ್ಲಿ ನಂಬುವವರಿದ್ದಾರೆ ಎಂಬುದೇ. ಸಮನಾಗಿ ಅರ್ಧ ತಾಸು ಮಾತನಾಡಿದರೆ ಅದು ಗಾಳಿಗುಳ್ಳೆ ಎನ್ನುವುದು ಗೊತ್ತಾಗುತ್ತದೆ. ಇರಲಿ, ಆ ವಿಷಯ ಬಿಟ್ಟು ಬಿಡುವ. ತಪ್ಪೋ ಸರಿಯೋ ನಂಬಿದ್ದೇನೆ. ಬೇರೆ ಏನಾದರೂ ಸ್ನೇಹಚಾರದ ವಿಚಾರ ಮಾತನಾಡುವ. ಡಾಕ್ಟರ್ ನಂದಾರವರ ಮಾತು ಕ್ಷೀಣವಾಯಿತು. ಮುಖ ಕಂದಿತು. ಕಣ್ಣಿನಲ್ಲಿ ನಿರಾಶೆಯ ಚಿಹ್ನೆ ತೋರಿತು. ಸರ್ರನೆ ಒಳಗೆ ಹೋಗಿ ತಮ್ಮ ಬೀರುವಿನಿಂದ ಒಂದು ಡೈರಿ ತಂದರು. ಅದರ ಹಾಳೆಗಳನ್ನು ಬಿಡಿಸಿ ತೋರಿಸಿ, ನೋಡಿ, ಇಷ್ಟು ಹಣ ಆ ಆಸಾಮಿಗೆ ನಾನೇ ಕೊಟ್ಟಿದ್ದೇನೆ ಸಾಲವಾಗಿ. ಈ ತನಕ ಒಂದು ಬಿಡಿಗಾಸೂ ಬಂದಿಲ್ಲ. ಹಿಂದಕ್ಕೆ ಬರುತ್ತದೆ ಎಂಬ ವಿಶ್ವಾಸದಿಂದಲೂ ಕೊಟ್ಟದ್ದಲ್ಲ. ನೀವು ನನ್ನನ್ನು ನಂಬಿ, ಆತ ನಿಮ್ಮನ್ನು ನಡುನೀರಿನಲ್ಲಿ ಬಿಟ್ಟು ಬಿಡ್ತಾನೆ. ಆಗ ನಿಮ್ಮಂಥವರು ಕೈ ಬಿಡಲಾರರು. ಈಗ ನಮಗಿರುವ ಉಮೇದು ಆಗಲೂ ಉಳಿದೀತೆಂದು ಹೇಗೆ ಹೇಳುವುದು? ಇದ್ದರೆ ಆಯಿತು, ಇಲ್ಲವಾದರೂ ಸರಿಯೇ. ನನಗೆ ಸೋಲು ಕಷ್ಟಗಳು ಸೋಜಿಗದ ಸಂಗತಿಗಳೇ ಅಲ್ಲ. ಎಲ್ಲರೂ ಯಶಸ್ವಿಗಳಾದರೆ ಸೋಲು ಯಾರ ಕೊರಳಿಗೆ ಬೀಳಬೇಕು ಹೇಳಿ? ತಿಳಿದು ತಿಳಿದು ಸೋಲುವ ದಾರಿಯನ್ನೇ ಹುಡುಕಿದ್ದೀರಿ ನೀವು. ಅದಕ್ಕಾಗಿ ನನ್ನ ಬೇಸರ. ಆಗಲಿ, ನಾನು ಹೊರಡುತ್ತೇನೆ ಎಂದು ಆತ ಎದ್ದು ನಿಂತ. ಅಲ್ಲಿಂದ ಹೊರಕ್ಕೆ ಬಂದ. ಮೋಟರು ಡ್ರೈವರನ್ನು ಅಲ್ಲಿ ಕಾಣಿಸಲಿಲ್ಲವೆಂಬುದರಿಂದ ರಾಧಾಕೃಷ್ಣ ಅಲ್ಲಿಂದ ನಡೆದುಕೊಂಡು ಹೊರಟನು. ಈಗ ಗೇಟಿಂದ ಹೊರಕ್ಕೆ ಬಂದುದೇ ತಡ, ಇನ್ನೊಂದು ಕಾರು ಸಿದ್ಧವಾಗಿತ್ತು. ಅದರ ಡ್ರೈವರನ್ನು, ನೀವಲ್ಲವೇ ರಾಧಾಕೃಷ್ಣರು? ಪ್ರಭುರಾಯರು ನಿಮ್ಮನ್ನು ಛಾಪಖಾನೆಗೆ ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂದ. ರಾಧಾಕೃಷ್ಣನ ಮನಸ್ಸಿನಲ್ಲಿ ಪ್ರಭುದೇವನನ್ನ ಕುರಿತಾದ ನಿಂದೆಯ ನುಡಿಗಳನ್ನು ಕೇಳಿ ಬೇಸರವಾಗಿತ್ತು. ಒಡನೆ ಪ್ರಭುದೇವನಲ್ಲಿಗೆ ಹೋಗಲು ಬೇಸರ. ಅದರ ಜತೆಗೆ ಈತ ಇದಕ್ಕೆಲ್ಲ ಹಣ ಎಲ್ಲಿಂದ ತರುತ್ತಾನೆ ಎಂಬ ಅನುಮಾನ. ಆ ಪ್ರಶ್ನೆ ನನಗೇಕೆ? ಅವನ ಸ್ನೇಹಿತರು ಕಾರು ಕೊಡಲಾರರೆ, ಹಣ ಕೊಡಲಾರರೆ? ಆತ ಕಣ್ಣು ಮುಚ್ಚಿ ನನ್ನನ್ನು ನಂಬಿ ಹಣ ಸುರಿಯುತ್ತಿರುವಾಗ ನಾನು ಅವನ ವಿಷಯದಲ್ಲಿ ಸಂಶಯ ಪಡಬೇಕೇ? ಏಕೆ ಎಂದುಕೊಂಡು ಕಾರಿನಲ್ಲಿ ಕುಳಿತ. ಅದು ಛಾಪಖಾನೆಯ ಮುಂದೆ ಹೋಗಿ ನಿಂತಿತು. ಪ್ರಭು ನಗುತ್ತಾ ಬಂದು ಸ್ವಾಗತ ಮಾಡಿದ. ಡ್ರೈವರನ್ನೊಡನೆ ಇಲ್ಲೇ ಇದ್ದು ಬಿಡು, ಅವರನ್ನು ಬಿಟ್ಟು ಬರಬೇಕು ಎಂದು ಹೇಳಿದ. ಬೇಡ ಬೇಡ, ನಾನು ನಡೆದುಕೊಂಡೇ ಹೋಗುತ್ತೇನೆ. ಕಾರು ನಿಮಗೆ ಬೇಡವಾದರೂ ನಮಗೆ ಬೇಕಾಗಿದೆ. ಸಂಜೆ ಸಿನಿಮಾಕ್ಕೆ ಹೋಗಲಿಕ್ಕೆ ಎಂದನು. ಇಬ್ಬರು ಛಾಪಖಾನೆ ಹೊಕ್ಕರು. ಪ್ರಭು ಎಲ್ಲಾದರೂ ಸಾಣೇಕಲ್ನ ಮುಂದೆ ನಂದರಾಯರಲ್ಲಿ ಸಂಭಾಷಣೆಯ ಫಲ ಏನಾಯಿತೆಂದು ಕೇಳುತ್ತಾನೆಯೇನೋ ಎಂದು ಅಂಜಿದ್ದ. ಆತ ಆ ವಿಷಯದ ಮಾತನ್ನೆತ್ತದೆ ಸಮಾಜವಾದಿ ಪ್ರಕಟಣೆಗಳನ್ನು ಕುರಿತು ಮಾತನಾಡಿದನು. ನನಗೆ ತಿಂಗಳಿಗೆ ಒಂದೊಂದು ಪುಸ್ತಕ ಹೊರಡಿಸಬೇಕೆಂದಿದೆ. ಸಮಾಜವಾದಿ ತತ್ವಗಳನ್ನು ಬಿಡಿಸಿ ಹೇಳಿ ಜನರನ್ನು ನಾವು ಮುಂದಿನ ಕ್ರಾಂತಿ ಯುದ್ಧಕ್ಕೆ ಸಿದ್ಧ ಮಾಡಬೇಕು. ಮಂಗಳೂರಿನಲ್ಲಿ ಕ್ರಾಂತಿಕಾರರ ಒಂದು ಗುಂಪನ್ನೇ ನಿರ್ಮಿಸಬೇಕು. ಮುಂದಿನ ಮುನ್ಸಿಪಲ್ ಚುನಾವಣೆಯಲ್ಲಿನ ಇಲ್ಲಿನ ಸೊಕ್ಕಿನ ಮೃಗಗಳನ್ನು ಓಡಿಸಿಬಿಡಬೇಕು. ಮುನ್ಸಿಪಾಲ್ಟಿಯನ್ನು ಕೈವಶ ಮಾಡಿಕೊಂಡರೆ ಜಿನೀವಾ ನಗರದಂತೆ ಎಷ್ಟೂ ಕೆಲಸ ಮಾಡಬಹುದು. ಪಬ್ಲಿಕ್ ಹೌಸಿಂಗ್, ಪಬ್ಲಿಕ್ ಎಜುಕೇಷನ್, ಪಬ್ಲಿಕ್ ಹೆಲ್ತ್, ಇನ್ಶೂರೆನ್ಸ್ ಎಕ್ಸೆಟ್ರಾ ಎಷ್ಟೋ ಕೆಲಸಗಳನ್ನು ಮಾಡಬಹುದು. ಅದು ಎಲ್ಲಿ ಸಾಧ್ಯ ಪ್ರಭುದೇವ್? ಜನರ ಸುಧಾರಣೆ ಅಷ್ಟು ಬೇಗ ಆಗುವುದಿಲ್ಲ. ಅವರು ಅಲುಗಾಡುವುದು ಮೆಲ್ಲಗೆ. ನಮ್ಮ ಮುನ್ಸಿಪಲ್ ಮತದಾರರು ಮುಂಡಾಸು ಮೋಟರು ನೋಡಿ ಓಟು ಕೊಡುತ್ತಾರೆಯೇ ಹೊರತು ಮನುಷ್ಯನನ್ನು ನೋಡಿ ಓಟು ಕೊಡುವುದಿಲ್ಲ. ಅದೇನು ದೊಡ್ಡ ಕೆಲಸ? ಮುಂದಿನ ಚುನಾವಣೆಯ ವೇಳೆಗೆ ಮೋಟರನ್ನು ನಾನೂ ಕೊಂಡೇನು. ಮುಂಡಾಸು ಮಾತ್ರ ಬೇಡ. ನನಗೆ ಈ ಸಾದಾ ಟೊಪ್ಪಿಗೆ ಸಾಕು. ಅವರು ಕುಳಿತು ಮಾತನಾಡಿದ ಒಂದು ತಾಸಿನಲ್ಲಿ ಎರಡಾವರ್ತಿ ಕಾಫಿಯನ್ನು ತರಿಸಿ ಕುಡಿದದ್ದಾಯಿತು. ಪ್ರಭುದೇವನ ಸಂತೋಷಕ್ಕಾಗಿ ರಾಧಾಕೃಷ್ಣ ಕಾಫಿ ಪಾನ ಮಾಡಿದ. ಪ್ರಭುದೇವನೆಂದ, ಈಗ ನನಗೆ ತುಂಬ ತೃಪ್ತಿಯಾಯಿತು. ಹೊಟ್ಟೆಗೆ ಚೆನ್ನಾಗಿ ತಿನ್ನಲಾರದ ದೇಶ ಸೇವೆಯಲ್ಲಿ ನನಗೆ ತೃಪ್ತಿ ಇಲ್ಲ. ನಾವು ಚೆನ್ನಾಗಿ ತಿನ್ನಬೇಕು, ಇತರರಿಗೂ ತಿನ್ನಿಸಬೇಕು ಎಂದು ತತ್ವೋಪದೇಶ ಮಾಡಿದ. ಅವನನ್ನು ಕರೆದುಕೊಂಡು ಕಾರಿನಲ್ಲಿ ಕುಳಿತ. ಕದ್ರಿಗೆ ಹೋಗುವ ತನಕವೂ ಆತ ಮಾತನಾಡಲಿಲ್ಲ.
ರಾಧಾಕೃಷ್ಣನ ಮನೆ ಸಮೀಪಿಸುತ್ತಲೇ ಹೇಳಿದ, ನಾಡಿದ್ದು ಬೆಳಗ್ಗೆ 8 ಗಂಟೆಗೆ ಕಟ್ಟಡದ ಪಂಚಾಂಗಕ್ಕೆ ಮುಹೂರ್ತ ಚೆನ್ನಾಗಿದೆ ಎಂದಿದ್ದಾರೆ. ಏನೇನು ಆಗಬೇಕೋ ಅವನ್ನೆಲ್ಲ ತಯಾರಿಸಿಬಿಡಿ. ನಾನು ಆ ಸಮಯಕ್ಕೆ ಸರಿಯಾಗಿ ಭಟ್ಟರನ್ನು ಕರೆದುಕೊಂಡು ಬರುತ್ತೇನೆ ಎಂದ. ಆಗಲಿ ಎಂದು ಈತ ಒಪ್ಪಿದ ಮೇಲೆ ಅವನು ಹೊರಟು ಹೋದ. ಡಾಕ್ಟರರ ವಿಚಾರವನ್ನು ಈತ ಕೇಳಿಯಾನು ಎಂದು ಎಣಿಸಿದ್ದ ಅವನಿಗೆ ಆ ವಿಷಯ ಮಾತನಾಡದಿದ್ದುದನ್ನು ನೋಡಿ ಆಶ್ಚರ್ಯವಾಯಿತು. ಹಾಗಿದ್ದರೆ ಗೇಟಿನ ಬಳಿಯಲ್ಲೇ ಕಾರನ್ನು ಏಕೆ ನಿಲ್ಲಿಸಬೇಕಿತ್ತು ಎಂದು ಅನಿಸಿತು. ತಾನಾಗಿ ಆ ವಿಷಾದದ ಸಂಗತಿಯನ್ನು ಹೇಳುವುದಕ್ಕೂ ಮನಸ್ಸಾಗಲಿಲ್ಲ. ಆ ದಿನ ಹೋದ ಪ್ರಭುದೇವ ತಿರುಗಿ ಬಂದುದು ಅಸ್ಥಿವಾರದಲ್ಲಿ ಹಾಕಲಿರುವ ಮುಹೂರ್ತಕ್ಕೆ ಸಮನಾಗಿ. ಅವನ ಜೊತೆಯಲ್ಲಿ ಮಿಸ್ಟರ್ ಸಾಣೇಕಲ್, ನಾಗಪ್ಪ ಮೇಸ್ತ್ರಿ, ಒಬ್ಬ ಪುರೋಹಿತ ಭಟ್ಟರು, ಇಷ್ಟೇ ಮಂದಿ ಬಂದಿದ್ದರು. ಹೂ, ಹಣ್ಣು, ಕಾಯಿಗಳನ್ನು ತೆಗೆದುಕೊಂಡು ಬಂದಿದ್ದರು. ಅದನ್ನೇಕೆ ತಂದಿರಿ? ಇಲ್ಲಿ ತಯಾರಿಸಿದ್ದೇವಲ್ಲ ಎಂದು ರಾಧಾಕೃಷ್ಣ ಹೇಳಿದ. ಎರಡೆರಡು ಪೂಜೆ ನಡೆದರೆ ಕೆಟ್ಟದ್ದೇ ಎಂದು ಈತ ನಗುತ್ತಾ ನುಡಿದ. ಎಲ್ಲರೂ ಕಟ್ಟಡಕ್ಕಾಗಿ ಗುರುತು ಮಾಡಿದ ತಾವಿಗೆ ಬಂದರು. ಆಗ ಮನೆಯಿಂದ ಹುಡುಗರು, ಸುಮಂಗಲೆಯರೂ ಬಂದರು. ಕಲಲನ ಪರಿವಾರವೂ ಆಳುಗಳೂ ಬಂದು ನಿಂತಿದ್ದರು. ಪುರೋಹಿತರು ಮಂತ್ರ ತೊಡಗಿದ ಕ್ಷಣವೇ ಕೈ ಜೋಡಿಸಿ ನಿಂತ. ರಾಧಾಕೃಷ್ಣ ನಾಗಪ್ಪ ಮೇಸ್ತ್ರಿ ಕಲ್ಲು ಗಚ್ಚು ಕಲಿಸಿ ಕೊಟ್ಟು ಪ್ರಭುದೇವ ಸ್ವತಃ ಶಂಕುಸ್ಥಾಪನೆಯನ್ನು ಮಾಡುವ ತನಕ ಕೈ ಬಿಡಿಸಲಿಲ್ಲ. ಅಲ್ಲಿ ತಂದ ಹಣ್ಣು ಹಂಪಲುಗಳನ್ನು ಹಂಚಿದರು, ಹೂವನ್ನು ಕೊಟ್ಟರು. ಉಪಹಾರ ಉಪನ್ಯಾಸಗಳೇನೂ ನಡೆಯಲಿಲ್ಲ. ಆತ ಪುರೋಹಿತರನ್ನು ಕಳುಹಿಸಿಕೊಟ್ಟು ಮೇಸ್ತ್ರಿಯನ್ನು ಕೆಲಸಕ್ಕೆ ತೊಡಗಿಸಿ, ನನ್ನ ಊಟ ಇವತ್ತು ನಿಮ್ಮಲ್ಲಿಯೇ ಎಂದು ಹೇಳಿ ಅವನೊಡನೆ ಮನೆಗೆ ಬಂದ. ಚಾವಡಿಯಲ್ಲಿ ಕುಳಿತು ಸಿಗರೇಟ್ ಪೆಟ್ಟಿಗೆಯನ್ನು ಎದುರಿಗೆ ಇರಿಸಿಕೊಂಡ. ಈಚೆ ಇನ್ನೊಂದು ಕಾಗದದ ಪೊಟ್ಟಣವನ್ನು ಇರಿಸಿ, ಶ್ಯಾಮ, ಇದು ಕಾಫಿ ಹುಡಿ. ಮೊನ್ನೆ ನೀನು ತಂದದ್ದು ಕಾಫಿ ನನಗೆ ಏನೂ ಹಿಡಿಸಲಿಲ್ಲ. ನಾನು ಎಕ್ಸ್ಟ್ರಾ ಸ್ಟ್ರಾಂಗ್ ಕಾಫಿಯವನು. ಒಂದು ಕಪ್ಪಿಗೆ 3 ಚಮಚ ಪುಡಿ ಹಾಕಿದರೆ ಸಾಕಾಗುತ್ತದೆ ನೋಡು ಎಂದು ಕಾಫಿಯನ್ನು ಆಮಂತ್ರಿಸಿದ. ಶ್ಯಾಮ ಕಾಫಿ ಮಾಡಲು ತಾನೇ ಹೋದ. ತನ್ನ ಹಳ್ಳಿಯ ಹೆಂಡತಿ ಪುಡಿ ಚೌಕಾಶಿ ಮಾಡಿ ನೀರು ಹೆಚ್ಚು ಹಾಕಬಾರದಲ್ಲ. ಪ್ರಭುದೇವ ರಾಧಾಕೃಷ್ಣನನ್ನು ಕುರಿತು, ಮಿಸ್ಟರ್, ಇಲ್ಲಿ 4 ಈಸಿ ಚೇರ್ ಹಾಕಿಸಬೇಕು. ನಿಮ್ಮ ಚಾವಡಿಯ ನೆಲ ಚೆನ್ನಾಗಿದ್ದರೂ ನೆಲದ ಮೇಲೆ ಕೂತುಕೊಳ್ಳುವ ಅಭ್ಯಾಸ ಮರೆತು ಹೋಗಿದೆ. ಕುರ್ಚಿಯಲ್ಲೇ ಕುಳಿತುಕೊಳ್ಳುವ ಚಟ ನನಗೆ, ಅದರಲ್ಲಿಯೂ ಆರಾಮ ಕುರ್ಚಿ. ಎಲ್ಲಿಂದರಾದರೂ ತರಿಸುವ ಒಂದನ್ನು ಕೊಂಡರೂ ಆಯಿತು. ಈಗ ಹೇಳಿ, ನಮ್ಮ ನಂದ ಸಾಹೇಬರೊಡನೆ ಇಂಟರ್ವ್ಯೂ ಏನಾಯಿತು? ಎಲ್ಲವನ್ನೂ ಬಿಡಿಸಿ ಹೇಳಿ. ನೀವು ಮೊನ್ನೆ ಕೇಳುತ್ತೀರಿ ಎಂದು ನಾನು ಎಣಿಸಿದ್ದೆ. ಅವರು ಕೇಳಿದರು. ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ, ಇನ್ನು ಯಾರನ್ನೂ ಕೂಡಿಕೊಳ್ಳುವ ಹಾಗಿಲ್ಲ ಎಂದ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯಬಾರದು ಎಂಬುದು ಅವನ ಸ್ವಭಾವ. ಆದುದರಿಂದ ನಂದರ ನಿಂದೆ ನಂಜುಗಳನ್ನು ತೇಲಿಸಿಬಿಟ್ಟು ಅವರು ಹಠ ಹಿಡಿದರು. ನಾನು ಆಗುವುದಿಲ್ಲವೆಂದು ಖಂಡಿತ ಹೇಳಿಬಿಟ್ಟೆ. ಆದರೆ ಪ್ರಭು ಅಷ್ಟಕ್ಕೆ ಬಿಟ್ಟಾನೆಯೇ? ಒಂದೊಂದಾಗಿ ಪ್ರಶ್ನೆ ಕೇಳಿದ. ಕೊಕ್ಕೆ ಮಾತುಗಳಿಂದ ಎಲ್ಲ ಸಂಗತಿಗಳನ್ನೂ ಎಳೆದು ತೆಗೆದನು. ಆದರೂ ಹೇಳುವುದಕ್ಕೆ ರಾಧಾಕೃಷ್ಣನಿಗೆ ಮನಸ್ಸಿಲ್ಲ. ಏನು ಮಾಡುತ್ತೀರಿ ಅವರ ಸಂಗತಿ ಕಟ್ಟಿಕೊಂಡು ಎಂದು ಹೇಳಿದನು. ಅವರ ವಿಚಾರ ನನಗೆ ತಿಳಿದಷ್ಟು ಇನ್ನಾರಿಗೂ ತಿಳಿದಿಲ್ಲ. ನಿಮ್ಮ ಅವರ ಮಾತಿನ ಪ್ರತಿ ಶಬ್ದವೂ ನನ್ನ ಕಿವಿಗೆ ಮುಟ್ಟಿದೆ. ನೀವು ಅವರ ಮರ್ಯಾದೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡುತ್ತೀರಷ್ಟೇ. ಅವರು ಹೇಳಿದುದೆಲ್ಲ ನನಗೆ ಗೊತ್ತು. ಪ್ರಭುವನ್ನು ನಂಬಿ ಮೋಸ ಹೋಗುತ್ತೀರಿ ಎಂದರಲ್ಲವೇ? ತಮ್ಮ ಡೈರಿಯನ್ನೂ ತೋರಿಸಿರಬೇಕು. ಇಷ್ಟು ಹಣ ಪ್ರಭುವಿನಿಂದ ಬರಬೇಕೆಂದು ತಿಳಿಸಿರಬೇಕು. ಅದು ಅವರ ಕ್ರಮ. ನಿಜಕ್ಕೂ ಅನ್ನುತ್ತೇನೆ, ಒಂದು ದಿವಸ ಆ ಮನುಷ್ಯನನ್ನು ಅವನದೇ ಉರುಳಿನಲ್ಲಿ ಸಿಕ್ಕಿಸಿ ಕುಣಿಸಬೇಕೆಂದಿದೆ ನನಗೆ. ಯಾಕೆ ಪ್ರಭುದೇವ್ ಅವರ ವಿಷಯದಲ್ಲಿ ಮನಸ್ಸನ್ನು ಕಹಿ ಮಾಡಿಕೊಳ್ಳುತ್ತೀರಿ? ಅಂಥವರು 1000 ಜನರಿದ್ದಾರೆ ಜಗತ್ತಿನಲ್ಲಿ. ಎಲ್ಲ ತೆರನ ಜನ ಸೇರಿದರೆ ಜಗತ್ತು, ಪ್ರಪಂಚವೇ ಹಾಗೆ. ಸಿಹಿ ಕಹಿಗಳ ಬೆರಕೆ, ಸುರೂಪ ಕುರೂಪಗಳ ಸೋರಿಕೆ. ನಿಮ್ಮದು ಇದ್ದೇ ಇದೆಯಲ್ಲ ಗಾಂಧಿಯ ಮಾರ್ಗ, ಅಹಿಂಸಾವಾದ. ನನಗೆ ಅದಿಲ್ಲ, ಅದರಲ್ಲಿ ನನಗೆ ವಿಶ್ವಾಸವೂ ಇಲ್ಲ. ಶತಂ ಪ್ರತಿ ಶಾಟ್ಯಂ, ಜಾತಿ ನನ್ನದು.
ಇಲ್ಲವಾದರೆ ಈ ಸೊಕ್ಕಿನ ಜನರಿಗೆ ಬುದ್ಧಿ ಬರುವುದಿಲ್ಲ. ನಮ್ಮ ನಂದ ಸಾಹೇಬರು ತಮ್ಮ ವ್ಯಾಪಾರಿ ಯಶಸ್ಸಿನಿಂದ ಕೊಬ್ಬಿದ್ದಾರೆ. ಈ ಊರಿನಲ್ಲಿ ತಮ್ಮನ್ನು ಬಿಟ್ಟು ತಮ್ಮ ಅಪ್ಪಣೆ ಇಲ್ಲದೆ ಯಾವ ಸಾರ್ವಜನಿಕ ಕೆಲಸವೂ ಆಗಬಾರದೆಂದು ಅವರ ಮನಸ್ಸು. ಈಗಂತೂ ಅವರದೊಂದು ಗ್ಯಾಂಗೇ ಇದೆ. ಯಾರ್ಯಾರು ಗೊತ್ತೇ? ನನಗೇನು ಗೊತ್ತು? ಹಾಗಾದರೆ ಹೇಳುತ್ತೇನೆ. ಅವರಂತೆಯೇ ಇನ್ನೊಬ್ಬರಿದ್ದಾರೆ, ನಮ್ಮ ರಂಗ ವಿಠಲ್ ಸಾಹುಕಾರರು. ಈ ಲಿಮಿಟೆಡ್ ಸಂಸ್ಥೆಯ ಪ್ರಭೃತಿಗಳೊಡನೆ ಒಬ್ಬಿಬ್ಬರು ಪೆನ್ಷನ್ದಾರರು ಸೇರಿಕೊಂಡಿದ್ದಾರೆ. ಒಂದು ನಮ್ಮ ಮಾಜಿ ಕಲೆಕ್ಟರು ಪುರುಷೋತ್ತಮ. ಒಮ್ಮೆ ಆ ಪುರುಷೋತ್ತಮರಾಯರ ಹೆಸರನ್ನು ಯಾರೋ ಒಬ್ಬ ಸ್ನೇಹಿತರು ಹೇಳಿದ್ದರು ನನಗೆ. ಅವರಲ್ಲಿಗೆ ಹೋಗಿ ನಿಮ್ಮ ಯೋಚನೆಗಳಿಗೆ ತಕ್ಕ ಬೆಂಬಲ ಕೊಟ್ಟಾರು. ನನಗೆ ಜನಗಳ ಪರಿಚಯ ಸ್ವಲ್ಪವಾದರೂ ಇಲ್ಲದಿರುವಾಗ ಹೋಗಿ ಮಾತನಾಡುವುದಕ್ಕೆ ಮನಸ್ಸಿರಲಿಲ್ಲ. ಅಲ್ಲದೆ ಅವರು ರಿಟೈರ್ಡ್ ICS ಆಫೀಸರರು. ಅಂಥವರನ್ನು ಕೂಡಿಕೊಂಡು ಕೆಲಸ ಮಾಡುವುದು ಕಷ್ಟವಾದೀತು. ಆಫೀಸು ಜರ್ಬನ್ನು ಮರೆಯುವುದಕ್ಕೆ ಅವರಿಂದಲೂ ಸಾಧ್ಯವಾಗದು. ಅಂಥವರ ಕೆಳಗೆ ಕೆಲಸ ಮಾಡುವುದಕ್ಕೆ ನನಗೂ ಇಷ್ಟವಾಗದು. ಅದು ಯಾರು ನಿಮ್ಮನ್ನು ಅಲ್ಲಿಗೆ ಹೋಗಬೇಕೆಂದವರು? ನಿಮ್ಮ ರಾಮಕೃಷ್ಣಯ್ಯ. ರಾವ್ ಬಹದ್ದೂರರು? ಸರಿಯೇ, ಅವರು ಸಹ ಈ ಗ್ಯಾಂಗಿನ ಒಬ್ಬರು. ಆದರೆ ತೀರಾ ಹಲ್ಲಿಲ್ಲದ ಹಾವು. ಉಳಿದವರು ಸರ್ಪಗಳಾದರೆ ಇವರು ಕೇರೆ. ಅವರಂಥವರಿಂದ ನಾವು ಏನೂ ಕೆಲಸ ಮಾಡಿಸಿಕೊಳ್ಳಬಹುದು. ಇಷ್ಟೇ, ಪರಿಮಳವೂ ಇಲ್ಲ, ಅವರಿಗೆ ವಾಸನೆಯೂ ಇಲ್ಲ. ಉಳಿದ ಮೂವರಿದ್ದಾರಲ್ಲ, ನಂದ, ರಂಗಪ್ಪ, ಪುರುಷೋತ್ತಮರಾಯರು ಭಯಂಕರ ವ್ಯಕ್ತಿಗಳು ಎಂದು ಅರ್ಧ ತಾಸಿನ ತನಕ ಅವರ ನಿಂದೆಯಲ್ಲಿಯೇ ಕಾಲ ಕಳೆದನು. ಮೂಕನಂತೆ ಅದನ್ನು ಕೇಳುತ್ತಾ ಕುಳಿತ ರಾಧಾಕೃಷ್ಣ. ಪ್ರಭುದೇವನ ಸಾಹಸ ಪರೋಪಕಾರಗಳನ್ನು ಕಂಡು ಸಂತೋಷವಾದರೂ ಈತರನ ವ್ಯಕ್ತಿ ದ್ವೇಷದಲ್ಲಿ ಸಹನೆ ಇರಲಿಲ್ಲ. ಅದನ್ನು ಕಂಡು ಇಲ್ಲದ ಸಮಾಧಾನ ತಂದುಕೊಳ್ಳಬೇಕಾಯಿತು. ಪಾಪ, ಏನಾದರೂ ತುಂಬ ಉಪದ್ರವ ಕೊಟ್ಟಿರಬೇಕು. ಈಗ ಜಿದ್ದು ಬಿದ್ದಿದೆ. ಅದು ಉರಿದು ನಾಶವಾಗಬೇಕೇ ಹೊರತು ತನ್ನಂತೆ ಹೋಗುವ ಸ್ಥಿತಿ ಇಲ್ಲ ಎಂದುಕೊಂಡ. ಅವರು ತಮ್ಮ ಊಟವಾದ ನಂತರ ತಮ್ಮ ಉದ್ಯೋಗ ಮಂದಿರದ ಚರ್ಚೆ ನಡೆಸಿದರು. ಯೋಗ್ಯ ಶಿಕ್ಷಕರನ್ನು, ಸಲಕರಣೆಗಳನ್ನು ರಾಧಾಕೃಷ್ಣನು ಹುಡುಕಿ ಕರೆ ತರಬೇಕೆಂದು, ಅಂಥ ಔದ್ಯೋಗಿಕ ಸ್ಥಳಕ್ಕೆ ಅವನು ಹೋಗಿ ಬರಬೇಕೆಂದು ಪ್ರಭುದೇವನ ಒತ್ತಾಯವಾಯಿತು. ಹೇಗೂ ಮನೆಯ ಚಿಂತೆ ಇಲ್ಲ ನಿಮಗೆ. ಮನೆ ನೋಡುವುದಕ್ಕೆ ಶ್ಯಾಮನಿದ್ದಾನೆ. ನೀವೇ ಈ ಕೈಗಾರಿಕೆಗಳು ನಡೆಯುವಲ್ಲಿಗೆ ಹೋಗಿ ಬಂದರೆ ಏನೇನು ಬೇಕೆಂಬ ಅಂದಾಜು ಸಿಗುತ್ತದೆ. ಕರೆ ತರುವ ತಜ್ಞರ ಯೋಗ್ಯತೆಯೂ ತಿಳಿಯುತ್ತದೆ. ಚೆನ್ನಾಗಿ ಕೆಲಸ ಆಗುತ್ತದೆ. ಗೊತ್ತಿದ್ದವರು ಬರಬೇಕು. ಸಂಬಳಕ್ಕೆ ಹೆದರಿಕೊಳ್ಳಬಾರದು. 4 ವರ್ಷದಲ್ಲಿ ನಮ್ಮ ಹುಡುಗರು ತಯಾರಾಗುತ್ತಾರೆ. ಆಗ ಕರೆ ತಂದವರನ್ನು ಬಿಟ್ಟು ಬಿಡಬಹುದು. ಮಿಂಚಿನ ವೇಗದಿಂದ ಕಟ್ಟಡ ಸಾಗಿತು. ನಾಗಪ್ಪ ಮೇಸ್ತ್ರಿ 100 ಆಳುಗಳನ್ನು ತಂದು ನಿಲ್ಲಿಸಿದ. ಮಳೆಗಾಲ ಮುಗಿಯದಿದ್ದರೂ ಆ ಮಳೆಯಲ್ಲೇ ಕೆಲಸವೆಲ್ಲ ಸಾಗಿತು. ರಾಧಾಕೃಷ್ಣ ಪ್ರವಾಸಕ್ಕೆ ಹೊರಟನು. ಮನೆಯ ಭಾರ ಶ್ಯಾಮನಿಗೆ ಬಿದ್ದಿತು. ಶಾಲೆಯ ಮುಖ್ಯ ಕಟ್ಟಡವು ಪ್ರಭುದೇವ ತೋರಿಸಿದ ಚಿತ್ರದ ತದ್ರೂಪಾಗಿ ನಿರ್ಮಾಣವಾಯಿತು. ವಿದ್ಯಾರ್ಥಿಗಳ ವಸತಿಗೃಹ, ಉಪಮಂದಿರಗಳು ಮುಗಿಯುತ್ತಾ ಬಂದುವು. ರಾಧಾಕೃಷ್ಣ ಮರಳಿ ಊರಿಗೆ ಬರುವುದರೊಳಗೆ ಹೊಸ ಗೋಶಾಲೆಯೊಂದಕ್ಕೆ ಪಾಯ ಹಾಕಿಯೂ ಆಗಿತ್ತು. ಆಚಾರ್ಯರ ಮನೆಯನ್ನೂ ಆತ ಕಟ್ಟಿಸುವವನಿದ್ದನು. ಆದರೆ ಅವನ ಕೋಪಕ್ಕೆ ಅಂಜಿ ಸುಮ್ಮನಾದ. ಇತ್ತ ರಾಧಾಕೃಷ್ಣ ತನ್ನ ಪ್ರವಾಸ ಮುಗಿಸಿಕೊಂಡು ಹಿಂದಿರುಗುವಾಗ 2 ತಿಂಗಳ ಕಾಲ ಸರಿಯಿತು. ಅವನ ಜತೆಗೆ ಹೊಸ ಉಪಾಧ್ಯಾಯರು ಬರುವ ನಿಶ್ಚಯವಾಗಿತ್ತು. 2 ಆಗಲೇ ಬಂದರು. ಇನ್ನಿಬ್ಬರು ಶಾಲೆಯ ಪ್ರಾರಂಭಕ್ಕೆ ಬರುವರು. ಶಾಲೆಗೆ ಬೇಕಾಗುವ ಔದ್ಯೋಗಿಕ ಸಾಧನೆ, ಸಲಕರಣೆಗಳಿಗೆ ಆರ್ಡರನ್ನು ಕೊಟ್ಟು ಬಂದಾಯಿತು. ಇನ್ನೇನು ವಿದ್ಯಾರ್ಥಿಗಳನ್ನು ಕೂಡಿಸಿ ಉದ್ಯೋಗ ಮಂದಿರವನ್ನು ಪ್ರಾರಂಭಿಸುವುದು ಮಾತ್ರ ಉಳಿದಿದೆ. ಪ್ರಭುವಿನ ಜೋಯಿಸರು ಅದಕ್ಕೆ ಅದ್ವಿತೀಯ ಲಗ್ನವನ್ನು ಹೇಳಬೇಕು. ಆ ಗಂಟೆಗೆ, ಆ ನಿಮಿಷಕ್ಕೆ ಪ್ರಾರಂಭೋತ್ಸವ ಮಾಡುವ ಎನ್ನುತ್ತಿದ್ದಾನೆ ಪ್ರಭುದೇವ. ಒಮ್ಮಿಂದೊಮ್ಮೆಗೆ ಕೆಂಪು ತಾರೆಯಲ್ಲಿ ಧರಮ್ ಸಿಂಗ್ ಉದ್ಯೋಗ ಮಂದಿರವನ್ನು ಕುರಿತು ಹಲವು ಲೇಖನಗಳು ಪ್ರಕಟವಾಗತೊಡಗಿದುವು. ಆದರೆ ಹಲವಾರು ಚಿತ್ರಗಳು, ಕಾರ್ಯಕಲಾಪದ ವಿವರಗಳು, ವಿದ್ಯಾರ್ಥಿಗಳಿಗಾಗಿ ಕರೆಯು ಪ್ರಕಟವಾದುವು. ಪ್ರಭುದೇವ ಉಳಿದ ಪತ್ರಕರ್ತನಿಂದಲೂ ಆ ವಿಷಯವಾಗಿ ಲೇಖನವನ್ನು ಬರೆಯಿಸಿದನು.
ಮರುವಾರವೇ ಆ ಹೊಸ ಮಂದಿರಕ್ಕೆ ಧನ ಸಹಾಯ ಮಾಡಿದ ಮಹನೀಯರುಗಳ ಹೆಸರುಗಳು ಪ್ರಕಟವಾದವು. ಧರಮ್ ಸಿಂಗ್ ರವರ ಹೆಸರಿನಲ್ಲಿ 25,000 ರೂಪಾಯಿಗಳ ಆಶ್ವಾಸನೆ ಅಂಕಿತವಾಗಿತ್ತು. ಅವರಂತೆ ಉತ್ತರ ಹಿಂದೂಸ್ತಾನದ ಹಲವು ಹೆಸರುಗಳ ಮುಂದೆ 1,000, 2,000, 5,000 ಅಂಕೆಗಳು ಪ್ರಕಟವಾದವು. ಮುಂದಿನ ಮಂದಿರ ಭದ್ರವಾದ ತಳಹದಿಯ ಮೇಲೆ ನಿಂತಿದೆ ಎಂಬುದಕ್ಕೆ ಇನ್ನೇನು ಬೇಕು? ಮುಖ್ಯ ದಾನಿಗಳಾದ ಧರಮ್ ಸಿಂಗರ ಜೀವನ ಚರಿತ್ರೆ ಪ್ರಕಟವಾಯಿತು. ಈ ಎಲ್ಲ ಪ್ರಕಟಣೆಗಳ ಬೆನ್ನುಗಡೆಗೆ ನಾಳಿನ ಸೋಮವಾರ ಪ್ರಾತಃಕಾಲ 10 ಗಂಟೆಗೆ ಉದ್ಯೋಗ ಮಂದಿರದ ಪ್ರಾರಂಭೋತ್ಸವ ನಡೆಯುವುದೆಂದೂ ಆ ದಿನ ಊರ ಬಡವರಿಗೆ ಅನ್ನದಾನವಿದೆ ಎಂದೂ ಸುದ್ದಿ ಪ್ರಕಟವಾಯಿತು. ಎಲ್ಲ ಪತ್ರಗಳಲ್ಲಿಯೂ ಸಂಚಾಲಕನಾದ ಪ್ರಭುದೇವನ ಹೆಸರು ಪ್ರಕಾಶವಾಗಿ ಬಂದಿತು. ಪ್ರಕಟಣೆಯನ್ನು ಕಂಡ ಊರಿನ ಮಹಾನುಭಾವರ ಕಣ್ಣು ಕುಕ್ಕದೇ ಇರಲಿಲ್ಲ. ಇಷ್ಟೊಂದು ಧನ ಸಹಾಯವನ್ನು ಮಾಡಿದ ಮಹನೀಯರೆಲ್ಲರೂ ಉತ್ತರ ಹಿಂದೂಸ್ತಾನದವರೇ ಎಂಬುದನ್ನು ಕಂಡು, ನಮ್ಮನ್ನು ಕೇಳಿದರೆ ನಾವೇನು ಸಹಾಯ ಮಾಡುತ್ತಿರಲಿಲ್ಲವೇ? ಬರಿಯ 200 ರೂಪಾಯಿಗಳ ಮೇಲೆ ಹಣ ಕೊಟ್ಟವರ ಹೆಸರನ್ನು ಚಂದ್ರಕಾಂತ ಶಿಲೆಯಲ್ಲಿ ಕೆತ್ತಿಸಿ ಹಾಕುತ್ತೇವೆ ಎಂದಿದ್ದರೆ ಯಾರು ಸಹಾಯ ಮಾಡುತ್ತಿರಲಿಲ್ಲ? ಊರಲ್ಲಿಯೇ ಕುಳಿತು ಇಷ್ಟೂ ಹಣವನ್ನು ಒಟ್ಟು ಮಾಡಬಹುದಿತ್ತು. ಇದು ಊರವರನ್ನು ಅಪಮಾನ ಮಾಡುವುದಕ್ಕೆ ಮಾಡಿದ ಕೆಲಸ ಎಂಬ ಉದ್ಗಾರವೂ ಹೊರಟಿತು. ಅಂಥ ಮಾತುಗಳನ್ನು ಕೇಳಿದರೆ ಪ್ರಭುದೇವನಿಗೆ ಒಂದು ಬಗೆಯ ಸಂತೋಷ. ಪ್ರಾರಂಭೋತ್ಸವದ ಹೊರೆ ರಾಧಾಕೃಷ್ಣನ ಮೇಲೆ ಸಾಕಷ್ಟು ಬಿದ್ದುದರಿಂದ ಈ ವಿಷಯದಲ್ಲಿ ಪ್ರಪಂಚ ಏನು ಅಂದೀತು ಎಂಬ ಗೊಡವೆಯಲ್ಲಿ ಆತನು ಇರಲಿಲ್ಲ. ಈಗ ಆ ಶುಭ ದಿನವೇ ಬಂದಿದೆ. ಊರ ಪ್ರಮುಖರೆಲ್ಲರಿಗೂ ಆಮಂತ್ರಣ ಹೋಗಿತ್ತು. ರಾಧಾಕೃಷ್ಣನ ಬಲವಂತದಿಂದ ಡಾಕ್ಟರ್ ನಂದಾರವರಿಗೂ ಆಮಂತ್ರಣ ಕಳುಹಿಸಿದ್ದರು. ಅವರು ಸ್ವಾಭಾವಿಕವಾಗಿ ಊರಲ್ಲಾಗುವ ಇಂತಹ ಕೆಲಸಗಳಿಗೆ ತಮ್ಮಂಥವರನ್ನು ಅನಾವರಣ ಮಾಡಲು ಕರೆಯಬಹುದು ಎಂದು ಎಣಿಸಿದ್ದರು. ಪ್ರಭುದೇವ ಅನಾವರಣದ ಪ್ರಶ್ನೆಯನ್ನೇ ಸೂಚಿಸಿರಲಿಲ್ಲ. ಆ ಬಗೆಯ ಶಾಲೆಯೇ ಊರಿಗೆ ನವೀನ. ಮಿಂಚಿನ ವೇಗದಿಂದ ಶಾಲೆ ಮೊಳೆತು ತಲೆ ಎತ್ತಿದುದರಿಂದಂತೂ ಜನರ ಕುತೂಹಲ ಇನ್ನಷ್ಟು ಹೆಚ್ಚಿತು. ಜೀವನಕ್ಕಾಗಿ ಹೋರಾಡುತ್ತಿರುವ ಹಲವರು ತಮ್ಮ ಮಕ್ಕಳಿಗೆ ಉದ್ಯೋಗ ಶಿಕ್ಷಣ ದೊರೆತು ಮುಂದಿನ ಜೀವನಕ್ಕೆ ಒಂದು ದಾರಿಯಾಗಲಿ ಎಂದು ಬಯಸಬಹುದಾದದ್ದು ಸ್ವಾಭಾವಿಕ. ಮೊದಲ ವರ್ಷವೇ 50 ಮಕ್ಕಳಿಗೆ ಪ್ರವೇಶ ದೊರೆಯಬಹುದು. ಅವರಲ್ಲಿ ತೀರಾ ಬಡವರಾದ 20 ಮಂದಿಗೆ ಅಲ್ಲಿಯೇ ಊಟ ವಸತಿಗಳ ಏರ್ಪಾಡು ನಡೆದಿತ್ತು. ಅನ್ನ ಶಿಕ್ಷಣ ಎರಡೂ ದೊರೆಯುವಾಗ ಹಾತೊರೆಯುವ ಜನ ಕಡಿಮೆಯೇ? ಶಾಲೆಯ ಪ್ರಾರಂಭೋತ್ಸವವು ಅದರ ಪಾಯ ಹಾಕುವ ದಿವಸ ಮಾಡಿದಂತೆಯೇ ಗಣಹೋಮ ಪೂಜೆಗಳಿಂದ ತೊಡಗಿತು. ಪ್ರಭುದೇವ ಖುದ್ದು ಅತಿಥಿಗಳನ್ನು ಸ್ವಾಗತ ಮಾಡಿದ. ಅವರೆಲ್ಲರ ಸಭೆಯೂ ಜರುಗಿತು. ಸಭೆಯ ಮುಂದಕ್ಕೆ ಜನರಿಗೆ ತೀರಾ ನವೀನವಾಗಿ ಕೇಳಿಸಿದ ಹಲವಾರು ಹಿರಿಯರ ಶುಭ ಸಂದೇಶಗಳನ್ನು ಕೋರಿ ಬರೆದ ತಂತಿಗಳನ್ನೂ ಓದಲಾಯಿತು. ಅನಂತರ ಪ್ರಭುದೇವನು, ನಮ್ಮ ಈ ಉದ್ಯೋಗ ಮಂದಿರದ ಪ್ರಿನ್ಸಿಪಾಲರು ಇವರು ಎಂದು ರಾಧಾಕೃಷ್ಣನ ಕುರಿತಾಗಿ ಅನರ್ಘವಾದ ಪ್ರಶಂಸೆಗಳನ್ನು ಸಲ್ಲಿಸಿದನು. ಅನಂತರ, ನಾವು ಕ್ಷಿಪ್ರದಲ್ಲಿಯೇ ಒಂದು ವಿಶಾಲವಾದ ಗೋಶಾಲೆಯನ್ನೂ ಕೃಷಿ ಶಾಲೆಯನ್ನೂ ತೆರೆಯಲು ಸಂಕಲ್ಪಿಸಿದ್ದೇವೆ ಎಂದು ನುಡಿದ. ನಮ್ಮ ರಾವ್ ಬಹದ್ದೂರ ರಾಮಕೃಷ್ಣಯ್ಯನವರು ರಾಧಾಕೃಷ್ಣನ ಬೆನ್ನನ್ನು ಹಿಡಿದು 4 ಹಿತವಚನಗಳನ್ನು ನುಡಿಯುವ ಅವಕಾಶ ಗಳಿಸಿದರು. ಅವರಿಗೆ ಈ ಸುಸಂಧಿಯನ್ನು ಕಂಡು ಆನಂದ ಆಶ್ರುಗಳು ಉದುರಿದವು. ಅವರು ಇಂಥ ಯಾವ ಕೆಲಸವನ್ನಾದರೂ ಮೆಚ್ಚುವವರೇ. ತಮ್ಮ ಕೆಲವೇ ಮಾತುಗಳಲ್ಲಿ ಎಂತೆಂಥ ಶ್ರೀಮಂತರು ಮಾಡಬೇಕಾದ ಈ ಕೆಲಸವನ್ನು 2 ತರುಣ ಸಾಹಸಿಗಳು ಸಾಧ್ಯ ಮಾಡಿ ತೋರಿಸಿದ್ದಾರೆಂದರೆ ನಮ್ಮ ತರುಣರ ಕರ್ತೃತ್ವ ಶಕ್ತಿಯನ್ನು ತೋರಿಸುತ್ತದೆ. ನಾಳಿನ ಹಿಂದೂಸ್ತಾನವನ್ನು ನಡೆಯಿಸಲು ಇವರೇ ತಕ್ಕವರು. ನಮ್ಮಂತಹ ಮುದುಕರು ನಿವೃತ್ತರು ಈ ಮಹಾ ಕೆಲಸವನ್ನು ಹರಸುವುದಕ್ಕೆ ಮಾತ್ರ ಎಂದು ನುಡಿದು ತಾವೇ ಮುಂದುವರಿದು 100 ರೂಪಾಯಿಗಳ ದಾನವನ್ನು ಕೊಟ್ಟು ತಾವೆಲ್ಲರೂ ಸಹಕರಿಸಬೇಕು ಎಂದು ತಮ್ಮ ಸಹಕಾರಿ ಆತ್ಮಕ್ಕೆ ತೃಪ್ತಿ ತಂದುಕೊಂಡರು. ಪ್ರಭುವಿಗೆ ತುಂಬ ಆನಂದವಾಯಿತು. ಅಲ್ಲಿಯೇ ಸಿದ್ಧವಾಗಿದ್ದ ಒಂದು ಹಾರವನ್ನು ಅವರ ಕೊರಳಿಗೆ ಹಾಕಿ ತಮ್ಮಂತಹ ಹಿರಿಯರ ಆಶೀರ್ವಾದ ತೀರಾ ಅವಶ್ಯ ಎಂದು ನುಡಿದನು.
ಅನಂತರ ಅಲ್ಲಿ ನೆರೆದ ಅತಿಥಿ ಅಭ್ಯಾಗತರಿಗೆ ಶಾಲೆಯ ವಿವಿಧ ಇಲಾಖೆಗಳನ್ನೂ ಈಗಿನ ಗೋಶಾಲೆಯನ್ನೂ ಹುಲ್ಲು ಬೆಳೆದ ಜಾಗವನ್ನೂ ತೋರಿಸಿ ಹೊಸ ಶಿಕ್ಷಕರ ಪರಿಚಯ ಮಾಡಿಕೊಟ್ಟಿದ್ದಾಯಿತು. ಮಧ್ಯಾಹ್ನದ ತನಕ ನೆರೆದವರಿಗೆ ಉದ್ಯೋಗ ಶಾಲೆಯ ವಿವಿಧ ಕಾರ್ಯಕಲಾಪಗಳನ್ನು ವಿವರಿಸುವ ಕೆಲಸವಾಯಿತು. ಅನಂತರ ಹಸಿದವರಿಗೆ ಅನ್ನದಾನದ ಕಾರ್ಯಕ್ರಮ. ಪ್ರಾಣದಾನಕ್ಕೂ ಅನ್ನದಾನಕ್ಕೂ ವ್ಯತ್ಯಾಸವಿಲ್ಲ ಎಂದು ತಿಳಿದ ರಾಮಕೃಷ್ಣಯ್ಯನವರು ತುಂಬ ಹಿಗ್ಗಿ ಹೋದರು. ನಡುವನ್ನು ಬಿಗಿದು ಊಟಕ್ಕೆ ಕುಳಿತವರಿಗೆ ಅನ್ನವನ್ನು ಬಡಿಸಿದರು. ಅದೆಲ್ಲ ಮುಗಿದ ಬಳಿ ಸಭೆಗೆ ಬಂದು ಹಿಂದಿರುಗಲು ಇಷ್ಟಪಡದೆ ಕುಳಿತವರ ಊಟ ಉಪಚಾರಗಳು ನಡೆದುವು. ಸಂಜೆಯ ತನಕ ರಾಮಕೃಷ್ಣಯ್ಯನವರು ಅಲ್ಲಿಯೇ ಇದ್ದರು. ಹೊರಡುವಾಗ, ನನಗೆ ಮುದುಕನಿಗೆ ವಿರಾಮ ತುಂಬ ಇದೆ, ನಿತ್ಯವೂ ಬಂದು ಹೋಗುತ್ತೇನೆ. ನಿಮ್ಮದೇನಾದರೂ ಬರವಣಿಗೆ ಲೆಕ್ಕಪತ್ರಗಳನ್ನು ಇರಿಸಬಲ್ಲೆ. ನಿಮ್ಮಂತಹ ಕೆಲಸಗಾರರ ಜತೆಯಲ್ಲಿ ಸೇರಿ ಒಂದಿಷ್ಟಾದರೂ ಸೇವೆ ಸಲ್ಲಿಸಬೇಕೆಂಬುದು ನನ್ನ ಆತುರ ಎಂದು ಹೇಳಿದರು.